ಇಡೀ ನಮ್ಮ ಈ ಗ್ಯಾರೇಜ್ ಸ್ಟಾಪ್ ಉಂಟಲ್ಲ ಎಲ್ಲ ಮೌನ. ನನ್ನ ಬಸ್ಸೇ ನಂದು ಶಿವಪುರದಲ್ಲಿ ಹಾಳಾದಾಗ ಇಲ್ಲಿಂದ ಬೇರೆ ಗಾಡಿ ಕಳ್ಸಿ ನಾನು ಜನ ಕಳ್ಸಿ ಗಾಡಿ ನಿಲ್ಸಿ ಆ ಟರ್ನಲ್ ಚೂರು ಹಿಂಗ್ ತಲೆ ಕೆಳಗೆ ನೀವು ನಾಳೆ ಹೋಗುದಿಲ್ಲ ಅಲ್ಲಿ ಹಾಗೆ ಉಂಟದ. ಆ ಟೊಮೆಟೊ ಒಂದು ಸಾಧಾರಣ ಒಂದು ಅರ್ಧ ಕೆಜಿ ಅಂತೂ ಮಿನಿಮಮ್ ಅರ್ಧ ಕೆಜಿ ಇರ್ತಿತ್ರಿ. ಅರ್ಧ ಕೆಜಿ ಮೇಲೆ ಆದ್ರೆ ಮಿನಿಮಮ್ ಅರ್ಧ ಕೆಜಿ. ಆಗ ನನಗೆ ಗಾಡಿ ಓಡಿಸೋಕೆ ಹೆದರಿಕೆ ಆಗೋದು. ನಾನು ಬೇಡ, ನಂಗೆ ಡ್ಯೂಟಿನೇ ಬೇಡ, ಎಲ್ಲಾರು ಹೋಟ್ಲಲ್ಲಿ ತಟ್ಟೆ ತೊಳೆದ್ರು ಅಡ್ಡಿಲ್ಲ. ಅದ್ರಲ್ಲಿ ನಾವು ಡ್ರೈವರ್ ಆದವನು ಏನಾದ್ರು ತಲೆ ಹಿಂಗ್ ಹೊರಗೆ ಹಾಕಿ ನೋಡಿದ್ರೆ ನಮಗೆ ಮತ್ತೆ ಗಾಡಿ ಓಡಿಸೋಕೆ ಕೈಕಾಲು ಬರಲ್ಲ. ಟಾಪ್ಗೆ ಅದು ಫಸ್ಟ್ ಗೇರಿ ಹಾಕಿ 1 ನಿಮಿಷ ಫುಲ್ಲು ರೇಜ್ ಮಾಡಬಾರ್ದು. ಸೆಕೆಂಡ್ ಅಲ್ಲಿ ಮೂವ್ ಆಗುವಂತದ್ದು ಅಲ್ಲ, 8 ತಿಂಗಳು ಜೈಲು. 8 ತಿಂಗಳು ಜೈಲು, 5,000 ಫೈನ್ ಹಾಕಿದ್ರು. ಆಮೇಲೆ ನಾನು ಹೈಕೋರ್ಟಿಗೆ ಹೋದೆ. ನಾನು ಕರ್ಕೊಂಡು ಹೋಗಿದ್ದೆ ಅವನು ಯಾಗುಂಬೆಗೆಲ್ಲ. ಅಲ್ಲಿ ಚೆಕಿಂಗ್ನವರು ಅವು ಭಾರಿ ಹಾವಳಿ. ನಮಗೆ ಹಬ್ಬ ಬಂದಾಗ ನಾನು ಡ್ಯೂಟಿ ಮಾಡಿದ್ರೆ ನಂಗೆ ಡಬ್ಬ ಸಂಬಳ. ನನ್ ಬದ್ಲಿ ಬೇರೆ ಅವನು ಸಡಲ್ಲ ಕಾರ್ನವ್ರು ಬಂದು ಅಡ್ಡ ತಿರ್ಸಿಬಿಟ್ರು. ನಂಗೆ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ನಾನು ಬುಸ್ಕ ನಿಲ್ಸಿಬಿಟ್ಟೆ ಗಾಡಿ. ಕೂಡ್ಲೆ ಬಾಯ್ಲು ನನ್ ಗಾಡಿ. ಮಣಿಪಾಲ್ ಮದನ್ ಅವರಿಗೆ ನಮಸ್ಕಾರ. ಯಾಕೆಂದ್ರೆ ಅವರು ತುಂಬಾ ನನ್ನನ್ನ ಒಂದು ಗುರುತಿಸಿದರೆ. ಎಲ್ಲೇ ಹೋದ್ರೆ ಈಗ ಎಲ್ಲಾರು ಕಂಡ್ರೆ ನೀವು ಮೊನ್ನೆ ವಿಡಿಯೋ ಮಾಡಿದ್ದಲ್ಲ ನೀವೇ ಅಲ್ವಾ ಅಂತ ಕೇಳುವಂತ ಪರಿಸ್ಥಿತಿ ತಂದು ಹಾಕಿರಿ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ಜಯರಾಮಣ್ಣನದೊಂದು ನಾನು ಲಾಗ್ ಮಾಡಿದ್ದೆ. ಏನು ರೆಸ್ಪಾನ್ಸ್ ಅಪ್ಪ, ಸಖತ್ತಾಗಿ ರೆಸ್ಪಾನ್ಸನ್ನು ನೀವು ಕೊಟ್ಟಿದ್ದೀರಾ. ಅದರಲ್ಲಿ ನಾನು ಹಾಕಿದ್ದೆ ವಿಡಿಯೋದಲ್ಲಿ ಇವರದ್ದು 2ನೇ ಸಂಚಿಕೆ ಬೇಕಾದರೆ ಕಮೆಂಟ್ ಮಾಡಿ ಅಂತ ನಾನು ಹಾಕಿದ್ದೆ. ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನಿವತ್ತು ಜಯರಾಮಣ್ಣದ್ದು ಪಾರ್ಟ್ 2 ವಿಡಿಯೋ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಜಯರಾಮಣ್ಣ ಪಾರ್ಟ್ 2 ಅಲ್ಲಿ ಏನು ಹೇಳ್ತಾರೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನೀವೇ ನೋಡಿ. ಇನ್ನಕ್ಕೆ ತಡ ಮಾಡೋದು, ಹೋಗುವಲ್ಲ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮದೊಂದು ಅಭಿಮಾನಿಗಳಂತ ಹೇಳಿದ್ರೆ ಹೌದು, ನಾನು ಹೇಳುದಿಲ್ಲ. ಹೇಗಿದೆ ರೆಸ್ಪಾನ್ಸ್, ಹೇಗಿದೆ? ತುಂಬಾ ನನ್ನ ಬಸ್ಸಲ್ಲಿ ಬರುವಂತ ಸ್ಟೂಡೆಂಟ್ಗಳೆಲ್ಲ ಹೇಳ್ತಾರೆ, ಅಂಕಲ್ ಎಂತ ಚಂದ ವಿಡಿಯೋ ಆಗಿದೆ, ನಿಮ್ದು ಎಕ್ಸ್ಪೀರಿಯನ್ಸ್ ಭಾರಿ ಚೆನ್ನಾಗಿದೆ. ಮತ್ತೆ ಅದಕ್ಕಿಂತಲೂ ಮೇಯ್ನು ನಮ್ಮ ಮಣಿಪಾಲ್ ಮದನ್ ಅವರಿಗೆ ನಮಸ್ಕಾರ. ಯಾಕೆಂದ್ರೆ ಅವರು ತುಂಬಾ ನನ್ನನ್ನ ಒಂದು ಗುರುತಿಸಿದರೆ. ಎಲ್ಲೇ ಹೋದ್ರೆ ಈಗ ಎಲ್ಲಾರು ಕಂಡ್ರೆ ನೀವು ಮೊನ್ನೆ ವಿಡಿಯೋ ಮಾಡಿದ್ದಲ್ಲ ನೀವೇ ಅಲ್ವಾ ಅಂತ ಕೇಳುವಂತ ಪರಿಸ್ಥಿತಿ ತಂದು ಹಾಕಿರಿ. ಅಂದ್ರೆ ಮನುಷ್ಯನ ಗುರ್ತ ಹಿಡಿತಾರೆ. ಅದೊಂದು ಭಾರಿ ಖುಷಿ ಆಯ್ತು. ಸರ್, ನೀವು ಇವಾಗ ಕಾಲೇಜಿಗೆ ಹೋಗ್ತೀರಾ, ಮಕ್ಕಳನ್ನ ಬಿಡ್ತೀರಾ? ಹೌದು. ಮಕ್ಕಳೆಲ್ಲ ಬಂದು ನಿಮ್ಗೆಲ್ಲ ಹೇಳುವಾಗ ಎಷ್ಟು ಖುಷಿ ಆಗ್ತದೆ? ಅದು ಭಾರಿ ಖುಷಿ ಆಗತ್ರಿ. ಅದ್ರ ಮಂದಿ ಅಲ್ಲ, ಆ ಖುಷಿ ಮಂದಿ ಇನ್ಯಾವ್ದು ಉಂಟು ನಮ್ ಜೀವನದಲ್ಲಿ ಇನ್ನೇನುಂಟು. ಅದು ಭಾರಿ ಖುಷಿ. ಆ ಮಕ್ಕಳು ನನ್ನ ಬಸ್ಸಲ್ಲಿ ಬರೋ ಒಂದು ಹುಡುಗಿ ಮೊನ್ನೆ ಹೇಳಿದ್ಲು, ಅಂಕಲ್ ನಿಮ್ದು ಎಷ್ಟು ರೀಲ್ಸ್ ಆಗಿತ್ತು ಗೊತ್ತಾ ನಿಮ್ಗೆ? ಅದು ನಂಗೆ ಮೆಸೇಜ್ ಎಲ್ಲ ನೋಡಕ್ ಬರಲ್ಲ, ನೀನ್ ನೋಡ್ ಹೇಳು ಅಂತ ಹೇಳಿದೆ. ಅವಾಗ ಹೇಳಿದ್ಲು 50,000 ಆಯ್ತು ಅಂಕಲ್ ಅಂತಾನು ಹೇಳಿ. 50,000 4,75,000 ಆಗಿದೆ ಅಂತ. ನಿಮ್ಮನ್ನು 4,75,000 ಜನ ನೋಡಿದ್ದಾರೆ. ಹೌದು, ಅವರೆಲ್ಲ ಗುರ್ತಡಿತಾರೆ. ಓ, ನೀವು ಮೊನ್ನೆ ವಿಡಿಯೋ ಮಾಡಿದ್ದಲ್ಲ ನೀವೇ ಅಲ್ಲ? ಹೌದು ಹೌದು ಹೌದು, ನಾನೇ ಮಾಡಿದ್ದೆ. ಓಕೆ ಸರ್, ಮೊನ್ನೆ ಒಂದು ತಪ್ಪು ಹೇಳಿದ ಮಾಹಿತಿ ನೀವು ಕೇಳುವಾಗ ನಾನೇನಂದ್ರೆ ನನ್ನ ಸರ್ವಿಸ್ ಹೇಳಿದೆ. ಹನುಮಾನ್ ಕಂಪನಿ 80-85 ವರ್ಷದ ಹಿಂದಿನ ಕಂಪನಿ. ನಾನು 35 ವರ್ಷ ಅಂತ ಹೇಳಿದೆ. ಅದು ನನ್ನ ಸರ್ವಿಸ್ ಮಾತ್ರ ನಾನು ಹೇಳಿದ್ದೆ. ನಿಮ್ಮ ಸರ್ವಿಸ್ ಹೌದು, ಅದು ಮಿಸ್ ಆಗಿದೆ. ಹನುಮಾನ್ ಹಾಗಾದ್ರೆ ಎಷ್ಟು? 80-85 ವರ್ಷದ ಕಂಪನಿ, ಹಳೆ ಕಂಪನಿ ಅಲ್ವಾ? ಓಕೆ, ನಾನ್ ಅದು ಗೂಗಲ್ ಅಲ್ಲಿ ಮಾಡಿ ನೋಡಿದೆ. ಹೌದು, ಸಾಧಾರಣ ನನ್ಗೆ 90 ವರ್ಷ ತೋರಿಸುತ್ತೆ. ನಾವು ನೆನಪಿರಲ್ಲ, 90 ವರ್ಷ ಅದ್ರ ಹತ್ರ ಇದೆ ಅಲ್ವಾ? ಅಷ್ಟೊಂದು ಹಳೆ ಸಿಲ್ವರ್ ಜುಬ್ಲಿ ಎಲ್ಲ ಮಾಡ್ಯಾರ ಅವಾಗ ನಾವು ಇದ್ದಾಗಲೇ. ಓಕೆ ಸರ್, ನಾವು ಹನುಮನ್ನ ಬಗ್ಗೆ ಮಾತಾಡೋದಾದ್ರೆ ಅದು 1-2 ಎಪಿಸೋಡ್ ಸಾಲಲ್ಲ. ಹೌದು. ಓಕೆ, ನೀವು ಫಸ್ಟಿನ ಮೊದಲ ಎಪಿಸೋಡ್ ಅಲ್ಲಿ ಕೆಲವೊಂದೆಲ್ಲ ಮಾಹಿತಿಯನ್ನು ನೀವು ಹಂಚಿಕೊಂಡಿದ್ದೀರಿ. ಹೌದು, ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಪ್ಲೇ ಅಲ್ಲಿ ನಾನು ಹಾಕಿದ್ದೆ, ಇವರದ್ದು 2ನೇ ಸಂಚಿಕೆ ಬೇಕಾದ್ರೆ ಕಮೆಂಟ್ ಮಾಡಿ ಅಂತ ಹಾಕಿದ್ದೆ. ಎಷ್ಟು ಜನ ಕಮೆಂಟ್ ನನ್ಗೆ ಅವ್ರದ್ದು 2ನೇ ಸಂಚಿಕೆ ಬೇಕು, ಅವ್ರದ್ದು 2ನೇ ಸಂಚಿಕೆ ಬೇಕು. ಸರ್, ಇವಾಗ ನನ್ನ ಬಸ್ಸಲ್ಲಿ ಬರೋ ಹುಡುಗಿನೇ ಹೇಳಿದ್ಲು, ಅಂಕಲ್ ಇನ್ನೊಂದ್ ಸರಿ ಮಾಡಿ ಅಂತಾನು ಹೇಳಿದ್ಲು. ಅವಳು ಕಾಲೇಜಿಗೆ ಬರುವ ಸ್ಟೂಡೆಂಟ್ ಅಲ್ವಾ? ನೋಡಿ, ಖುಷಿ ನನ್ಗೆ ಅದು ನಿಜವಾಗೂ ನನ್ಗೆ ಒಂದು ಏನೋ ಒಂದು ಸಿಕ್ಕಿದ ಹಾಗೆ ಅಷ್ಟು ಖುಷಿ ಅದು. ನಿಜವಾಗ್ಲು ಸರ್. ಹಾಗಾದ್ರೆ ನೋಡಿ, ನಿಮ್ಮ ಮೇಲೆ ಸಹ ಒಂದು ಪ್ರೀತಿ ಇದೆ ಎಲ್ರಿಗಿದೆ ಅಂತ ವಿಡಿಯೋ ಮುಖಾಂತರ ಗೊತ್ತಾಗತ್ತೆ. ಹೌದು. ಓಕೆ ಸರ್, ನಾವು ಇವಾಗ ಹನುಮನ್ನ ಕಂಪನಿ ಬಗ್ಗೆ ಹೇಳುದಾದ್ರೆ, ನೀವು ಹೇಳಿದ್ರಿ 90 ವರ್ಷದ ಎಕ್ಸ್ಪೀರಿಯನ್ಸ್ ಕಂಪನಿ ಅಂತ ಹೇಳಿದ್ರಿ. ಹೌದು. ಆ ಕಂಪನಿಯಲ್ಲಿ ದುಡಿಬೇಕಾದ್ರೆ ಸಹ ನಾವು ಅಷ್ಟೇ ಒಂದು
ಹಾರ್ಡ್ ವರ್ಕ್ ಮಾಡ್ಬೇಕಿತ್ತು, ಮಾಡ್ಬೇಕು, ಯಾಕೆ ಹೇಳಿದ್ರೆ ಎಲ್ರಿಗೂ ಆಗ್ತಿರ್ಲಿಲ್ಲ ಆಗಲ್ಲ ಆಗಲ್ಲ. ಅಲ್ವಾ? ಹೌದು. ಓಕೆ, ಟೈಮಿಂಗ್ಸ್ ಎಲ್ಲ ಹೇಗೆ ಸರ್ ಸೆಟ್ ಮಾಡ್ತಿದ್ರು? ಟೈಮಿಂಗ್ಸ್ ಅಂದ್ರೆ ನಮ್ಮಲ್ಲಿ ಹನುಮಾನ ಕಂಪನಿದು ಟೈಮಿಂಗ್ಸ್ ಬಾರಿ ಸ್ಲೋ ಟೈಮಿಂಗ್ಸ್. ಓಕೆ, ಅಂದ್ರೆ ಅವಾಗೆಲ್ಲ ಪರ್ಮಿಟ್ ಕಮ್ಮಿ ಇತ್ತು ನೋಡಿ. ಆ. ಈಗ ಬಿಡಿ, ಈಗ ಒಂದ್ ನಿಮಿಷಕ್ಕೊಂದು. ಅವಾಗ ಹಾಗಲ್ಲ, ಅರ್ಧ ಗಂಟೆಗೆ ಕಾಲ್ ಗಂಟೆಗೆ ಒಂದೊಂದು ಟೈಮಿಂಗ್ಸ್ ಇತ್ತು. ಓಕೆ. ಆವಾಗ ಆ ಟೈಮಿಂಗ್ ನಾವು ಕರೆಕ್ಟ್ ಪಿಕಪ್ ಮಾಡ್ತಿದ್ವಿ. ಆ, ಅದು ಏನು ಗಡಿ ಬಿಡಿ ಇರಲ್ಲ, ಆರಾಮಲ್ಲಿ ಹೋದ್ರೆ ಮತ್ತೆ ನಾವು ಯಾವ್ದಕ್ಕೂ ಸ್ಟ್ಯಾಂಡಿಗೆ ಹೋಗುವಾಗ ನಾವು ಇನ್ನೊಬ್ರಿಗೆ ಹಿಂದ್ಗಡೆ ಇದು ಇಟ್ಕೊ ಅವರಿಗೆ ನಾವು ಲೇಟ್ ಮಾಡ್ಕೊಂಡು ನಾವು ಅವನಿಗೆ ತೊಂದರೆ ಮಾಡ್ಕೊಂಡು ಹೋಗ್ತಿರ್ಲ. ನಮ್ಮ ಟೈಮಿಗೆ ನಾವು ಹೋಗ್ತಿದ್ವಿ. ನಿಮ್ ಟೈಮಿಗೆ ನೀವು ಹೌದು, ಹೋಗ್ತಾ ಇದ್ರಿ, ಹಾಗಾಗಿ ಅದ್ರಿಂದ ಯಾವ ಪ್ರಾಬ್ಲಮ್ ಇರಲ್ಲ. ಅಲ್ವಾ? ಏನು ನೋಡಿ, problem? ಹನುಮಾನ್ ಕಂಪನಿ ಆಕ್ಸಿಡೆಂಟ್ ಆಗಿದೆ ಎಷ್ಟು ಕಮ್ಮಿ ಇದೆ, ತುಂಬಾ ಕಡಿಮೆ ಕಡಿಮೆ ಕಡಿಮೆ. ಅಲ್ವಾ? ಯಾರಿಗೆ ಟೆನ್ಷನ್ ಇರಲ್ಲ, ಹ್ಮ್. ಅವ್ರ ಟೈಮಿಗೆ ಹೋದ್ರಾಯ್ತು. Okay. ಮತ್ತೆ ನಿಮ್ಗೆ ಹಿಂದ್ಗಡೆ ಲೇಟ್ ಮಾಡ್ಬೇಕು, ಜನ ಮಾಡ್ಬೇಕು ಅದೇನಿಲ್ಲ. ನಮ್ಗೆ ನೀವು ಜನ ಮಾಡೋದಲ್ಲ ರೀ, ನಮ್ ಬಸ್ ಅನ್ನು ಕಾದು ಬರ್ತಾರೆ. ಹನುಮಾನ್ ಬಸ್ ಒಂದು ಕೂಡಲೇ ಅಂದ್ರೆ ನಮ್ಮ ಬಸ್ ಹಾಳಾದ್ರೆ ಇನ್ನೊಂದು ಬಸ್ ಅನ್ನು ಕಳಿಸಿ ಅವರು ಜನ ಪಿಕಪ್ ಮಾಡ್ತಿದ್ರು. ಓ, ಅಂತದೆಲ್ಲ ಇತ್ತು ಇತ್ತು, ಆಗಿದೆ ಆಗಿದೆ. ಹಾ. ನನ್ನ ಬಸ್ಸೇ ನಂದು ಶಿವಪುರದಲ್ಲಿ ಹಾಳಾದಾಗ ಹಾ. ಇಲ್ಲಿಂದ ಬೇರೆ ಗಾಡಿ ಕಳಿಸಿ ನಾನು ಜನ ಕಳ್ಸ್ಯಾರ. ಇಲ್ಲಿಂದಲೇ? ಹೌದು, ಇಲ್ಲಿಂದ ಖಾಲಿ ಗಾಡಿ ಕಳಿಸಿ ಅಲ್ಲಿಂದ ಜನ ಕರ್ಕೊ ಬರಕ್ಕೆ ವ್ಯವಸ್ಥೆ ಮಾಡ್ಯಾರ. ಅವಾಗ ಬಸ್ಗಳು ಕಮ್ಮಿ ಇತ್ತು, ಓಕೆ. ಈಗ ಹಾಗಲ್ಲ. ಈಗ ನಿಮಿಷಕ್ಕೊಂದು ಬಸ್ಸು, ಅವಾಗ ನಾವು ಹಾಳಾದ್ರೆ ಕೊಡ್ಲೇಬೇಕು ಅವರಿಗೆ. ಅಲ್ವಾ? ಹೌದು. ಓಕೆ ಸರ್, ಹನುಮಾನ್ ಸಾಧಾರಣ ಎಷ್ಟು ಬಸ್ ಇತ್ತು ಸರ್ ನಿಮ್ ಪ್ರಕಾರ? ನಾನು ಹನುಮಾನ್ ಕಂಪನಿ ಸೇರುವಾಗ 90 ಬಸ್ ಇತ್ತು. 90? ಹೌದು, ಪಿ ಆರ್ ನಾಯಕರ ಕಾಲದಲ್ಲಿ. ಓ, ಆಮೇಲೆ ಇದು ಇವರು ರವೀಂದ್ರ ನಾಯಕರು ಇದ್ದಾಗ, ಓಕೆ. ಮತ್ತೆ ಇವರು ವಿಲಾಸ್ ನಾಯ್ಕ್. ಅಲ್ಲ, ಇವರು ಪಿ ಜಿ ನಾಯಕರು ಬಂದ ನಂತರ ಸ್ವಲ್ಪ ಕಮ್ಮಿ ಆಯ್ತು, ಒಂದು 60 ಬಸ್ ಬಂದ್ ನಿಂತಿತ್ತು. ಓಕೆ. ಆಮೇಲೆ ಏನ್ ಮಾಡಿದ್ರು, ಇವರು ಬೆಂಗಳೂರು ಬಸ್ ಮಾಡಿದ್ರು. ಹಾ. ಬೆಂಗಳೂರು ಬಸ್ ಮಾಡಿದ ನಂತರ ಸ್ವಲ್ಪ ಓಕೆ ಸರ್, ಇವಾಗ 90 ಬಸ್ ಅಂತ ಹೇಳಿದ್ರಿ, ಹೌದು. 90 ಬಸ್ಸಿಗೆ ಡ್ರೈವರ್ ಎಷ್ಟಿದ್ರು? 90 ಬಸ್ 90 ಬಸ್ ಡ್ರೈವರು, ಹಾ. ಮತ್ತೆ ಎಕ್ಸ್ಟ್ರಾ ಒಂದು 15-20 ಜನ ಬೇಕು. ಓಕೆ. ಯಾಕಂದ್ರೆ ಅವ್ರಿಗೆ 90, ಹಾ. ರಜೆ ಕೊಡ್ಬೇಕಲ್ಲ, ಹೌದೌದು. ಅವು ಕೊಡ್ಬೇಕಿತ್ತು. ಓಕೆ. ಹೌದು. ಎಲ್ಲ ಗವರ್ಮೆಂಟ್ ಕೆಲಸದಾಗಿ ಹೇಳ್ತಾ ಇದ್ರು ಅದು? ಸೇಮ್. ನಿಮ್ಗೆ ಈಗ ಒಂದು ಹಬ್ಬ, ನಮ್ಗೆ ಹಬ್ಬ ಬಂದಾಗ ನಾನ್ ಡ್ಯೂಟಿ ಮಾಡಿದ್ರೆ ನಂಗೆ ಡಬ್ಬಲ್ ಸಂಬಳ. ಓಕೆ. ನನ್ ಬದ್ಲಿ ಬೇರೆ ಹೋದಾನೆ ಅವನಿಗೂ ಡಬ್ಬಲ್ ಸಂಬಳ. ಹೋ, ಆ type ಇತ್ತು. ಹಬ್ಬದ ಟೈಮಲ್ಲಿ? ಹೌದು, ಹಬ್ಬ ಟೈಮಲ್ಲಿ ಹಿಂದೂಗಳ ಹಬ್ಬ ಯಾವ್ದೇ ಬಂದ್ರು ರಜೆ ಇತ್ತಲ್ಲ, Okay. ಆ ರಜೆಗೆ ಹಿಂದೂಗಳಂತಲ್ಲ, ಸಾಧಾರಣ ಮುಸ್ಲಿಮ್ಸ್ ಹಬ್ಬಕ್ಕೂ ರಜೆ ಕೊಟ್ಟೆ ಕೊಡ್ತಾರಲ್ಲ ಗೌರ್ಮೆಂಟ್ ರಜೆ. ಓಕೆ. ಸೇಮ್ ಗೌರ್ಮೆಂಟ್ ಹೇಗಿತ್ತು ಅದೇ ತರ ಇತ್ತು, ಅದೇ ಟೈಮ್, ಅದೇ ತರ ಅದೇ ಅದೇ ಸೇಮ್ ಟೈಮಿಂಗ್ಸ್ Same. ಆಗ್ಲಿ, ಹಾ, ರಜೆ ಆಗ್ಲಿ, ಎಲ್ಲದಕ್ಕೂ ಅದು, ಸಂಬಳ ಆಗ್ಲಿ, ಎಲ್ಲ ಅದೇ ತರ ಸೇಮ್ ಎಲ್ಲ ಅದೇ ಸೇಮ್ ಸೇಮ್. ಅಲ್ವಾ? ಹೌದು. ಓಕೆ, ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಹನುಮನಿಗೆ ಬರ್ಬೇಕಾದ್ರೆ? ನಾನು ಕಷ್ಟ ಏನ್ ಪಟ್ಟಿಲ್ಲ. ಹಾ. ನನ್ಗೆ ಒಬ್ರು ನಮ್ಮ ಅದು ಗಿರೀಶ್ ಅಂತ ಹೇಳಿ ಒಬ್ಬ ಡ್ರೈವರ್ ಇದ್ರು. ಹಾ. ಅವರಿಗೆ ಅವರು ಹಿರಿಯಣ್ಣ ಅಂತ ಕರೀತಾರೆ, ಅವರಿಗೆ Okay, ಬೇರೆಯವರೆಲ್ಲ. okay. ನಾವು ಅವ್ರಿಗೆ ಗಿರಿಯಣ್ಣ ಅಂತ ಕರೀದು. ಅವರು ನನ್ನ ಫ್ರೆಂಡ್ ಒಬ್ರು ಹೇಳಿದಂತೆ, ನೀನ್ ಹನುಮಾನಿಗೆ ಒಂದು ಕ್ಲೀನರ್ ಕೆಲಸ ಉಂಟು, ಹೋಗುದಾರ ಹೋಗು ಅಂತ. ಅವ ಹೋಗದೆ ನಾನು ಕಳಿಸಿದ, ಹ್ಮ್. ನೀ ಹೋಗುದಾರ ಹೋಗು ಅಂತ. ಆಗ ನನಗೆ ಕೆಲಸ ಇರಲ್ಲ, ನಾನು ರೂಮಲ್ಲಿ ಸುಮ್ಮನೆ ಇದ್ದೆ ಶಿವಮೊಗ್ಗದಲ್ಲಿ. Okay. ಆಗ ನಾನು ಏನ್ ಮಾಡಿದೆ, ಹಾ ಸರಿ ನಾನು ಹೋಗ್ತೀನಿ ಮರೆ ಅಂತೇಳಿ ಹೋಗಿ ನಾನು ಕೆಲಸ ಕೇಳುವಾಗ ಅವಾಗ ಅಲ್ಲಿ ಇವರು ಕುಡು ಅಂತ ಇದ್ರು, PS ಕುಡು ಅಂತ ಅವ್ರ ಹೆಸರು. Okay, ಅವ್ರ ಪೂರ ನೇಮ್ ನಂಗೆ ಗೊತ್ತಿಲ್ಲ. ಮತ್ತೊಂದು ನಮ್ಮ ಸುಧೀರ್ ನಾಯ್ಕರ್ ಅಂತ ಇದ್ರು, okay. ಅವ್ರ ಹತ್ರ ಕರ್ಕೊಂಡು ಅವರು ಗಜನ್ನ ಮ್ಯಾನೇಜರ್, ಹ್ಮ್. ಇವರು ಅಲ್ಲಿ ಅಷ್ಟೇ ನಮ್ಮ ಕ್ಲರ್ಕ್. ಹಾ. ಅವ್ರು ಏನ್ ಮಾಡಿದ್ರು, ಹೋದೆ ಅಲ್ಲಿ ಹೋಗಿ ಮಾತಾಡ್ದೆ, ಹಾ ಆಯ್ತು ಬನ್ನಿ ಅಂತ ಹೇಳಿದ್ರು. ಕಡೆಗೆ ನಾನು ಅಲ್ಲಿ ಸೇರ್ಕೊಂಡಿದ್ದೆ, ಹಾ, ಅಲ್ಲೇ ಅಲ್ಲೇ ಸೇರ್ಕೊಂಡಿದ್ದೆ. ಓಕೆ ಸರ್, ನಿಮ್ಮ ಒಂದು ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಆಕ್ಸಿಡೆಂಟ್ ಅಂತ ಏನಾದ್ರು ಅನಾಹುತ ಆಗಿದೆ ಆಗಿದೆ ನನ್ನ ಹತ್ರ ಎಲ್ಲಿ ಆಗಿದೆ. ಆಗಿದೆ ಸರ್? ಒಂದು ಸಾಗರದ ಹತ್ರ ಓಕೆ. ಒಂದು ಬೈಕಿಗೆ ಆಕ್ಸಿಡೆಂಟ್ ಆಗಿ, ಅದರಲ್ಲಿ ನನಗೆ 6 ತಿಂಗಳು ಜೈಲು, ಅಲ್ಲ 8 ತಿಂಗಳು ಜೈಲು. ಜೈಲು? 8 ತಿಂಗಳು ಜೈಲು, 5,000 ಫೈನ್ ಹಾಕಿದ್ರು. ಆಮೇಲೆ ನಾನು ಹೈಕೋರ್ಟಿಗೆ ಹೋದೆ. ಹೈಕೋರ್ಟಿಗೆ ಹೋಗಿ ಅಲ್ಲಿ ಹೈಕೋರ್ಟಲ್ಲಿ ಏನಾಯ್ತು ಅಂದ್ರೆ, ಇವರು ನಮ್ಮ ವಿಲಾಸ್ ನಾಯ್ಕರು, ಹ. ಅಲ್ಲೂ 6 ತಿಂಗಳು ಜೈಲಾಗಿತ್ತು. ಅಲ್ಲ, ಆಕ್ಸಿಡೆಂಟ್ ಹೇಳಿದ್ರು ಪ್ರತಿಯೊಬ್ಬರ ಹತ್ರ ಹೋದ್ಮೇಲೆ ಎಲ್ಲರದ್ದು ಆಗುತ್ತೆ. ಆಗ್ತದೆ ಅಲ್ವಾ? ಆಗಿದೆ. ಅದ್ರಲ್ಲಿ ಹ. ನಮಗೆ ವಿಲಾಸ್ ನಾಯ್ಕರು ಮಾತ್ರ ನಂಗೆ ಭಾರಿ ಹೆಲ್ಪ್ ಮಾಡ್ಯಾರ. ವಿಲಾಸ್ ನಾಯ್ಕರು, PG ನಾಯ್ಕರು. ಅಲ್ವಾ? ನಾನು ಇಲ್ಲಿಂದ ಹೋಗುವಾಗ ಹ್ಮ್. ಇಡೀ ನಮ್ಮ ಈ ಗ್ಯಾರೇಜ್ ಸ್ಟಾಪ್ ಉಂಟಲ್ಲ, Okay. ಎಲ್ಲ ಮೌನ. ನಾನು ಬೆಳಿಗ್ಗೆ ಕರ್ಕೊಂಡು ಹೋಗುವಾಗ ನಾನು ಅವ್ರ ಜೀಪಲ್ಲೇ ಹೋಗಿದ್ದು. ಇಲ್ಲಿಂದಲೇ ಬಂದು ಕರ್ಕೊಂಡು ಹೋಗಿ? ಅಲ್ಲಲ್ಲ, ಅವರು ಬರಲ್ಲ, ನಾನು ಹೋಗಿದ್ದೀನಿ ನೀವು- ಅಲ್ಲಿಗೆ, okay. ಅಲ್ಲಿ ಹೊಸನಗರಕ್ಕೆ. ಹಾ. ಜೋಲ್ರಾಕ್ ಹೋಟ್ಲಿಗೆ ಹೋದ್ ಊಟಕ್ಕೆ. ಹಾ. ಊಟಕ್ಕೆ ಕೂತ್ಕೊಂಡು, ಜಯರಾಮ್ ಏನಾರು ತಗೊಳ್ತೀರಾ? ಇಲ್ಲ ಸರ್, ನಾ ತಗೊಳ್ತೀನಿ, ಆದ್ರೆ ಇವತ್ತು ಬೇಡ. ನಾನು ಡ್ಯೂಟಿಲಿ ಇದ್ದಾಗಂತೂ ಮುಟ್ಟಲ್ಲ, ಆದ್ರೆ ಇವತ್ತು ಒಂದು ಖುಷಿಯಾಗಿದೆ, ನೀವು ನನಗೆ ಮಾಡಿದ ಹೆಲ್ಪಿಗೆ ನಾನು ತಗೊಳ್ಳಲ್ಲ ಅಂತ ಹೇಳಿ ಅವ್ರ ಹತ್ರ ಕೂತ್ಕೊಂಡು ಊಟ ಮಾಡಿದೆ. Okay. ಮತ್ತೆ ಅವ್ರ ಮನೆಗೆ ಹೋಗಿ ಮಲಗಿ ಬೆಳಿಗ್ಗೆ ಎದ್ದು ಬಂದು, ಬೆಳಿಗ್ಗೆ ಬರತ್ತಿಗೆ ಎಲ್ಲ ಚೆಕ್ ಹಾಕೊಂಡು ಬಂದಿದ್ದೆ. ಓಕೆ. ಹಾಗಾಗಿ ಆಮೇಲೆ ಇಲ್ಲಿ ಈ ಕಾಲೇಜ್ ಬಸ್ಸಲ್ಲಿ ಒಂದ್ ಸರಿ ಆಗಿದೆ, ಇಲ್ಲೇ ನಮ್ಮ ಸಾಣೂರಲ್ಲಿ. ಓಕೆ. ಒಂದು ಹುಡುಗಿ ಫೋನಲ್ಲಿ ಮಾತಾಡ್ತಾ, ಇಂಜಿನಿಯರ್ ಅವಳು, ಮೂಡುಬಿದಿರೆ ಇದು ಮಂಗಳೂರಲ್ಲಿ ಮಾಡೋದಂತೆ. ಏಕಾಏಕಿ ಸಣ್ಣ ಮಳೆ ಬರ್ತಿತ್ತು, ಲ್ಯಾಪ್ಟಾಪ್ ಥಂಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮೊಬೈಲಲ್ಲಿ ಮಾತಾಡ್ತಾ ಸೀದಾ ದಾಟಿದ್ದು. ನಾನು ಏನು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಸಾಧಾರಣ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಎಲ್ಲಿ ಗಾಡಿ ನಿಲ್ಸೋದು?
ನಾನು ಒಂದು 60 ಕಿಲೋಮೀಟರ್ ಸ್ಪೀಡಲ್ಲಿ ಇರ್ತೀನಿ. ನಮ್ಮ ಕಾಲೇಜ್ ಬಸ್ 60 ಮೇಲೆ ದಾಟಲ್ಲ, 60ರಲ್ಲಿ ಬರ್ತಾ ಇದೆ. ಏಕಾಏಕಿ ಬಂದು ನಿಂತು ಗಾಡಿ ಬ್ರೇಕ್ ಹೊಡೆದ್ರೆ ಗಾಡಿ ಬ್ರೇಕ್ ತಾಗಿಲ್ಲ, ಜಾರ್ಕೊಂಡು ಹೋಗಿ ಗುದ್ದಿದೆ ಅವಳು ಬಿದ್ಲು. ಆಮೇಲೆ ಅದ್ರಲ್ಲಿ ನಾನು 11,000 ಫೈನ್ ಕಟ್ಟೀನಿ ಇದೇ ಕಾರ್ಕಳದಲ್ಲಿ, ಕಾರ್ಕಳ ಕೋರ್ಟಲ್ಲಿ. ಏನು ಬೇರೆ ಏನು ಅವಳಿಗೆ ಇಲ್ಲ, ಒಂಚೂರು ತಲೆಗೊಂಚು ತಾಗಿತ್ತು, ಅದು ರೋಡಿ ಪೆಟ್ಟು ಹೊಡೆದು ಬಿದ್ದದಕ್ಕೆ, ಮತ್ತೊಂದು ಶೋಲ್ಡ್ರಿಗೆ. ಅವ್ರು ಆಪರೇಷನ್ ಎಲ್ಲ ಮಾಡಿದ್ರು. ಅವ್ರು ಹೇಳಿದ್ರು ನೀವು ಖಾಲಿ ನಮಗೆ ಮೆಡಿಸಿನ್ ಚಾರ್ಜ್ ಕೊಡಿ. ಇಲ್ಲಿ ನಾನು ಇವಾಗ 11,000 ರೂಪಾಯಿ ಸಂಬಳ ತಗೊಂಡು ಅವರಿಗೆ ನಾನು ಮೆಡಿಸಿನ್ ಚಾರ್ಜ್ ಕೊಟ್ಟರೆ ಹೇಗೆ? ಅದಕ್ಕೆ ಬೇಡ, ನಾವು ಕೇಸೇ ಮಾಡುವಂತ ಕೇಸ್ ಮಾಡಿ ನಾನು 11,000 ಫೈನ್ ಕಟ್ಟಿದೆ. ಫೈನ್ ಕಟ್ಟಿ ಅದು ಕ್ಲೋಸ್ ಮಾಡಿದೆ, ಕೇಸೇ ಕ್ಲೋಸ್ ಆಯ್ತು. ಮತ್ತೆ ಇನ್ನವರಿಗೆ ಇನ್ಸೂರ್ ಸಿಗ್ತದೆ. ನಮ್ಮ ಗಾಡಿಯಲ್ಲಿ ಎಲ್ಲ ಇನ್ಸೂರ್ ಎಲ್ಲ ಕರೆಕ್ಟ್ ಉಂಟು. ಇದು ಹಾಗಾದ್ರೆ ಒಂದು ನಿಮ್ಮ ಒಂದು ಚಾಲನಾ ಹುದ್ದೆಯಲ್ಲಿ ಒಂದು 2 ರಿಮಾರ್ಕ್ ಎರಡೇ ರಿಮಾರ್ಕ್ ಅಲ್ವಾ? 2 ರಿಮಾರ್ಕ್ ಪಕ್ಕ ಇದೆ ನಾನು. ಓಕೆ, ಇಲ್ಲ ಸರ್, ಇದು ಡ್ರೈವಿಂಗ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರದ ಹಾಗೆ ಆಗುತ್ತೆ ಅಲ್ವಾ, ರೋಡ್ ಮೇಲೆ ಹೋಗುದು. ಸರ್, ಒಂದು ನೀವು ಮಾತು ಹೇಳಿದ್ರಿ, ಅದು ಜೈಲ್ ಅಂತ ಹೇಳಿದ್ರಿ, ಅದು ಮುಂಚೆ ಮಾತ್ರನೇ ಈಗ ಉಂಟ? ಈಗ್ಲೂ ಉಂಟು, ಈಗ್ಲೂ ಉಂಟು. ಏನಾರು ಜೈಲ್ ಮಾತ್ರ ಅಲ್ಲ ರೀ, 6 ತಿಂಗಳು 7 ತಿಂಗಳು ಲೈಸೆನ್ಸ್ ಸಸ್ಪೆಂಡ್ ಆಗ್ತದೆ. ಈಗ ಅದು ಉಂಟು, ಆ ಕಾನೂನು ಬಂದಿದೆ. ನಂದು ಲೈಸೆನ್ಸ್ ಒಂದು ಸಸ್ಪೆಂಡ್ ಆಗಿಲ್ಲ. ಅಲ್ಲಿ ಏನಾಗಿತ್ತು ಅಂದ್ರೆ ನಮ್ಮಲ್ಲಿದ್ದ ನಮ್ಮ ಇವರು ಅವ್ರ ಹೆಸರಂತೂ ಮರ್ತೋಯ್ತು, ಆ ಪುಣ್ಯಾತ್ಮ ನಂದು ಒರಿಜಿನಲ್ ಲೈಸೆನ್ಸ್ ಅವ್ರಿಗೆ ಕೊಟ್ಟಿರಲ್ಲ, ಜೆರಾಕ್ಸ್ ಮಾತ್ರ ಕೊಟ್ಟಿದ್ದು. ಹಾಗಾಗಿ ನಂದು ಲೈಸೆನ್ಸ್ ಸಸ್ಪೆಂಡ್ ಆಗಿರಲ್ಲ. ಹಾಗಾಗಿ ನೀವು ಮತ್ತೆ ಬಂದ್ರಿ. ಹೌದು. ಓಕೆ, ನೀವು ನೆಕ್ಸ್ಟ್ ಬರ್ಬೇಕಾದ್ರೆ ಆ ಟೈಮ್ ಅಲ್ಲಿ ಯಾವ ತರ ಆಗ್ತಿತ್ತು? ಆಗ ನನಗೆ ಗಾಡಿ ಓಡಿಸೋಕೆ ಹೆದರಿಕೆ ಆಗೋದು. ನಾನು ಬೇಡ, ನಂಗೆ ಡ್ಯೂಟಿನೇ ಬೇಡ. ಎಲ್ಲಾರು ಹೋಟ್ಲಲ್ಲಿ ತಟ್ಟೆ ತೊಳೆದ್ರು ಅಡ್ಡಿಲ್ಲ, ಈ ಬೇಡ, ಇದು ಯಾಕೆ ಗೊತ್ತಾ, ಇನ್ನೊಬ್ರು ಜೀವ ತೆಗೆದು ನಮ್ಗೆ ಅನಿವಾರ್ಯ ಅಲ್ಲ, ಆದ್ರೆ ನಮ್ಮ ಅನಿರೀಕ್ಷಿತಾಗ ಆಗೋದು ಅದು. ಬೇಕಂತ ಯಾರು ಈಗ ನಾವು ಒಂದು ಹೋಗುವಾಗ ಒಂದು ನಾಯಿ ಅಡ್ಡ ಬಂದ್ರು ನಾವು ಬ್ರೇಕ್ ಮೇಲೆ ಕಾಲಿಡ್ತೀವಿ, ತೊಂದರೆ ಆಗಬಾರ್ದು ಅವರಿಗೆ ಅಂತ. ಆದ್ರೆ ಏನಾಗ ಜನಗಳು ಅದನ್ನ ತಿಳ್ಕೊಳ್ಳಲ್ಲ, ಇವ್ ಬಂದ್ ಹೊಡೆದ, ಇದನ್ನೇ ಅನ್ಸುದು ಅಲ್ವಾ? ಹೌದು. ಓಕೆ, ಸ್ವಲ್ಪ ಟೈಮ್ ನಿಮ್ಗೆ ಭಯ ಆಯ್ತು? ಈ ಭಯ ಅಂದ್ರೆ ನನಗೆ ಇಲ್ಲ, ನಾನು ಡ್ರೈವಿಂಗ್ ಕೆಲಸನೇ ಬಿಡ್ಬೇಕು ಅನ್ನೋ ಆ ಪರಿಸ್ಥಿತಿ ಬಂದಿತ್ತು ನನಗೆ. ಹೌದಾ? ಹೌದು. ನಂಗೆ ನನ್ನ ಗುರುಗಳು ರಿಚರ್ಡ್ ಮತ್ತೆ ಜರಲ್ ಬೇಡ ಕಣೋ, ಇದು ಬೇಡ ಅಂತೇಳಿ ಎಷ್ಟೋ ಸರಿ ಹೇಳಿದ್ರು ನನಗೆ. ಇಲ್ಲ, ನಾನು ಮಾಡ್ಲೇಬೇಕು ಅಂತ ಹುಚ್ಚಲ್ಲಿ ನಾನು ಬಂದಿದ್ ಬಿಟ್ರೆ, ಮತ್ತೆ ನಾನು ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡಿದ್ರೆ ಇವತ್ತು ನನಗೆ ಯಾವುದಕ್ಕೂ ಇದಿಲ್ಲ, ಅಷ್ಟು ಚೆನ್ನಾಗಿತ್ತು. ಓಕೆ, ಹಾಗೆ ಡ್ರೈವಿಂಗ್ ಅಂತ ಹೇಳಿದ್ರೆ ಅಷ್ಟು ಕಷ್ಟ ಉಂಟು. ನೋಡಿ, ನೀವು ಸರಿ ಬಂದ್ರು ನಾನ್ ಸರಿ ಬರ್ತೇನೆ ಅಂತ ಗ್ಯಾರಂಟಿ ಉಂಟಾ? ಇಲ್ಲಲ್ಲ. ಅವಾಗ ಆಗೋದೇ ಪ್ರತಿಯೊಬ್ಬರಿಗೂ ಅದೇ ಆಗೋದು. ಅವ ಏನ್ ಮಾಡಿದ್ರು, ಲಾರಿಗೆ ಓವರ್ಟೇಕ್ ಮಾಡಕ್ ನಾನು ಹೋದಾಗ ಅವ್ನು ಬೈಕ್ ನಾನು ಹೋಗೋನು ಕೈ ತೋರಿಸಿದ್, ಹೋಗು ಅಂತ. ಲಾರಿ ಅವನ್ ಏನ್ ಮಾಡ್ದ, ನಾನ್ ಬಂದೆ ಅಂತ ಸ್ಲೋ ಮಾಡ್ದ. ಇವ್ ಏನ್ ಮಾಡ್ದ, ಫುಲ್ ಲೆಫ್ಟಿಗೆ ಬಂದ್ಬಿಟ್ಟ. ಲೆಫ್ಟಿಗೆ ಬಂದ್ಬಿಟ್ಟ, ಅಲ್ಲ ರೈಟಿಗೆ ಬಂದ. ರೈಟಿಗೆ ಬಂದ ಕೂಡ ಏನಾಯ್ತು, ನಂದು ಚೂರು ಹ್ಯಾಂಡ್ ಹೊತ್ತಾಗಿತ್ತು. ಅದು ಏನಾಯ್ತು, ಹೆಂಗಸು ಒಂದ್ ಸೈಡ್ ಕಾಲ ಹಾಕಕ್ ಹೋದದ್ದು ಬ್ಯಾಕ್ ವೀಲಿ ಬಿದ್ದಿದ್ದು. ಆಗಿದೆ. ಅನಾಹುತ ಆಗೋದು ಹಾಗೆ ರೀ, ಸಣ್ಣ ಪುಟ್ಟದ್ರೆ ಆಗೋದು. ಆಗುದು. ಓಕೆ, ಆದಷ್ಟು ಸ್ವಲ್ಪ ಜಾಗೃತಿ ಮಾಡ್ಬೇಕು, ನಾವು ಸಹ ಮಾಡ್ಬೇಕು, ಅವ್ರು ಮಾಡ್ಬೇಕು. ಓಕೆ ಸರ್, ಇವಾಗ ಆಗುಂಬೆ ಘಾಟಿನ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಓಕೆ, ಮತ್ತೆ ಹೇಳುದಾದ್ರೆ ಬೇರೆ ಏನಾದ್ರು ನಿಮ್ಮ ಕಣ್ಮುಂದೆ ಎಲ್ಲ ಆಗಿದುಂಟಾ ಆಗುಂಬೆಯಲ್ಲಿ? ನೀವು ಹೋಗ್ಬೇಕಾದ್ರೆ, ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಕಣ್ಮುಂದೆ ಏನಾದ್ರು ಅನಾಹುತ ಆಗಿದೆ? ತುಂಬಾ ಆಗಿದೆ. ಒಂದ್ ದಿವಸ ನಾನು ಹೋಗ್ತಾ ಇರುವಾಗ ಆಚೆಯಿಂದ ಒಂದು ಗಾಡಿ ಬಂತು, ನಾನ್ ಮೇಲ್ ಹತ್ತವನು. ಅವನು ಸಡಲ್ಲ ಕಾರ್ನವ್ರು ಬಂದು ಅಡ್ಡ ತಿರ್ಸಿಬಿಟ್ರು. ನಂಗೆ ಮೇಲ್ ಹೋಗ್ಲಿಕ್ಕೆ ಆಗಲ್ಲ, ನಾನು ಬುಸ್ಕ ನಿಲ್ಸಿಬಿಟ್ಟೆ. ಗಾಡಿ ಕೂಡ್ಲೆ ಬಾಯ್ಲು ನನ್ ಗಾಡಿ. ಅದೇ ಹೇಗೆ ಸರ್? ಅದು ಹೀಟ್ ಅಲ್ಲಿ ಇರುತ್ತಲ್ಲ, ಆಗ ಏನ್ ಮಾಡಿದ್ರು ನನ್ಗೆ ಅದೇ ಟೈಮಲ್ಲಿ ನನ್ನ ಗುರುಗಳು ಬಂದ್ರು ಎದುರುಗಡೆ. ಅವ್ರು ಬಂದ್ರೆ ಹೇಳು, ಬಂದ್ ಮಾಡ್ಬೇಡ ಗಾಡಿ, ಬಂದ್ ಮಾಡ್ಬೇಡ, ಹೀಟ್ ಆಯ್ತಾ, ಬಂದ್ ಮಾಡ, ಬಂದು ಆದಷ್ಟು ನೀರ್ ಹಾಕು, ಸ್ಟಾರ್ಟಿಂಗ್ ಅಲ್ಲಿ ಇಡು, ಹ್ಯಾಂಡ್ ಬ್ರೇಕ್ ಹಾಕಿ ಸ್ಟಾರ್ಟಿಂಗ್ ಅಲ್ಲಿ ನೀರ್ ಹಾಕು ಅಂದ್ರು. ಹಾಕಿದೆ, ಪಕ್ಕ ಆಯ್ತು. ಆದ್ರೆ ಅನಿವಾರ್ಯ, ಅವರು ಬಂದಾಗ ನಾನು ಏನು ಮಾಡಕ್ಕಾಗಲ್ಲ, ನಾನು ನಿಲ್ಸ್ಲೇಬೇಕು. ಹಾಗಾಗಿದೆ, ಅದು ತುಂಬಾ ಸರಿಯಾಗಿದೆ, ಆಗ್ತದೆ. ಓಕೆ, ನಿಮ್ಗೆ ಭಯ ಅಂತ ಆಗುವಂತ ಒಂದು ಟರ್ನ್ ಯಾವ್ದು ಸರ್? ಅಲ್ಲ, ಭಯ ಎಲ್ರಿಗೂ ಇರುತ್ತೆ. 9 ಅದ್ರಲ್ಲಿ ನಾವು ಡ್ರೈವರ್ ಆದವನು ಏನಾದ್ರು ತಲೆ ಹಿಂಗ್ ಹೊರಗೆ ಹಾಕಿ ನೋಡಿದ್ರೆ ನಮಗೆ ಮತ್ತೆ ಗಾಡಿ ಓಡ್ಸಕ್ಕೆ ಕೈಕಾಲ್ ಬರಲ್ಲ. ಹೌದಾ? ಇಷ್ಟು ಡೀಪ್ ಇರಿ ಅದು. ಯಾಕೆ ಅದು ಈ ತರ ಡೀಪು? ಬೇರೆವೆಲ್ಲ ಸ್ವಲ್ಪ ಡೀಪ್ ಇರುತ್ತಲ್ಲ, ಇದು ಹಾಗಲ್ಲ, ಇದು ಈ ತರ ಡೀಪ್. ಅದ್ರಲ್ಲಿ ನಾವು ತಲೆ ಹೊರಗೆ ಹಾಕಿ ನಾವು ನೋಡಿದ್ರು ನಮಗೆ ಭಯ ಆಗ್ತದೆ. ಈಗಲೂ ನಾವೆಲ್ಲಾರು ಊರಿ ಹೋಗುತ್ತೆ, ಕಾರ್ ನಿಲ್ಸಿ ಎಲ್ಲಾರು ನೋಡಿದ್ರೆ ಮತ್ತೆ ಗಾಡಿ ಬರಕ ಹೆದರಿಕೆ ಆಗ್ತದೆ. ಇದು ನಾನು ಗಮನಿಸಿರ್ಲಿಲ್ಲ, ನಾನು ನೋಡ್ತೇನೆ ಸರ್. ಎಷ್ಟನೇ ತಿರುವು ಇದು? 9 ಪಕ್ಕ 9ನೇ. ನಾವು ಮೇಲೆ ಹತ್ತಬೇಕಾದ್ರೇನೆ ಇಳಿಬೇಕಾದ್ರೆ? 9 ಮೇಲೆ ಹತ್ತುವಾಗ, ಉಡುಪಿಯಿಂದ ಆಗುಂಬೆ ಹೋಗುವಾಗ 9ನೇ ಟರ್ನ್. ನೀವು ಬೇಕಾದ್ರೆ ಒಂದ್ ದಿವಸ ಅಲ್ಲಿ ಕಾರ್ ನಿಲ್ಸಿ, ನೀವು ಅಲ್ಲಿ ಕಟ್ಟೆ ಹೊಡೆದಿರ್ತದೆ, ಅವರು 15 ದಿವಸಕ್ಕೊಂದ್ಸರಿ ಕಟ್ಟೆ ಕಟ್ತಾರೆ. ಹೌದು ಸರ್, ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ನೆಕ್ಸ್ಟ್.
ನೀವು 9ನೇ ತಿರುವು ಮೇಲೆ ಹತ್ಬೇಕು. ಮೇಲೆ ಹತ್ಬೇಕಾರೆ ಹಾ. ಆ ಕಡೆಯಿಂದ ಬರ್ತಾ 3-4 ಬರ್ತದೆ. ಅಷ್ಟು ಡೀಪ್ ಇದೆಯೋ? ಅದು ಹೀಗೆ ಇರುದು, ಅದು ಹೀಗೆ ಸೇಮ್ ಹೀಗೆ. ನೀವು ನೋಡಿ ಒಂದು ಸರಿ ನೀವು ನೋಡಿ, ನೀವು ಈ ಕಡೆಯಿಂದ ಹೋಗ್ತಾ 9ನೇ ಟರ್ನ್ ಎಲ್ಲಿ ಸಿಗತ್ತೆ ನೋಡಿ, ಹಾ. 8 ಈ ಬಂಡೆ ಸಿಗತ್ತಲ್ಲ, ಓಕೆ. ಅಲ್ಲಿಂದ ಮೇಲೆ ಹೋದ್ಕೊಳ್ಳಿ ಅದೇ ಟರ್ನ್. ನೆಕ್ಸ್ಟ್ ಅಲ್ಲಿ ನೋಡಿ, ನೀವು ಅಲ್ಲಿ ನೋಡಿ, ನೀವು ಒಂದು ಸರಿ ಅಲ್ಲಿ ಗಾಡಿ ನಿಲ್ಸಕ್ಕೂ ಜಾಗ ಉಂಟು, ಓಕೆ. ಅಲ್ಲಿ ಗಾಡಿ ನಿಲ್ಸಿ ಹಾ. ಆ ಟರ್ನ್ ಅಲ್ಲಿ ಚೂರು ಹಿಂಗ್ ತಲೆ ಕೆಳಗೆ, ನೀವು ನಾಳೆ ಹೋಗುದಿಲ್ಲ ಅಲ್ಲಿ. ಹಾಗೆ ಉಂಟದ ಆ ಟರ್ನ್. ಅಲ್ವಾ? ನಿಮ್ಗೆ ಅಲ್ಲಿ ತುಂಬಾ ಭಯ ಆಗ್ತದೆ ಭಯ, ಅಲ್ಲಿ ಭಯ ಮಾತ್ರ. ಅಲ್ವಾ? ಅಲ್ಲಿ ನಮ್ಗೆ ನಾನ್ ಬಿಡಿ ಹಾ. ಯಾರೇ ಡ್ರೈವರ್ಗಳಾದ್ರೂ ಭಯನೇ. ಅಲ್ವಾ? ಹಾ, ಹಾಗಾದ್ರೆ ಹೊಸ ಒಂದು ಗಾಡಿಯ ಚಾಲಕರು ಬಂದ್ರೆ ಎಷ್ಟು ಭಯ ಆಗ್ತದೆ? ಅದೇ ಆಗ್ತಾ ಇರೋದು ಈಗ. ಅಲ್ಲೆಲ್ಲ ಕಟ್ಟೆ ಹೊಡಿದು ಅದೆಲ್ಲ ಉಂಟಲ್ಲ, ಹಾ. ಅದರಿಂದನೇ ಆಗ್ತಾ ಇರೋದು. ಬಟ್ ಪಾಪ ಯಾವಾಗ ಅವರಿಗೆ ನೋಡಿದ್ರು ಕಟ್ಟೆ ಹೊಡೆದಿರ್ತಾರೆ. ಎಲ್ಲಿಂದನೋ ಬಂದಿರ್ತಾರೆ ಪಾಪ, ಹ್ಮ್. ಅವ್ರಿಗೆ ಏನು ಗೊತ್ತಿರಲ್ಲ. Okay. ರೂಟ್ ಮ್ಯಾಪ್ ಹಾಕೊಂಡು ಬಂದ್ಬಿಡ್ತಾರೆ. ಹ್ಮ್. ಆದ್ರೆ ಬರುವಾಗ ಏನಾಗುತ್ತೆ, ಅವ್ರಿಗೆ ಇಲ್ಲಿ ಇಷ್ಟು ಡೀಪ್ ಉಂಟು ಅದೇನು ಗೊತ್ತಾಗಲ್ಲ. ಶಾರ್ಟ್ ಕಟ್ ಹೊಡೆಯೋದು, ಸ್ವಲ್ಪ ಶಾರ್ಟ್ ಕಟ್ ಹೊಡ್ಕೊಂಡ್ರೆ ಪಾಸ್ ಆಗ್ತಿತ್ತು. ಓಕೆ. ಯಾವಾಗ್ಲೂ ಕಟ್ಟೆ ಹೊಡೆದಿರ್ತದೆ ಸರ್ ಅದು? 15 ದಿವಸಕ್ಕೊಂದ್ಸರಿ ಕಟ್ತಾರೆ, ನೀವು ನಂಬ್ಲಿಕ್ಕಿಲ್ಲ. ಆ ಕಟ್ಟೆ 15 ದಿವಸಕ್ಕೊಂದ್ಸರಿ ಕಟ್ಟಿ ಇವತ್ತು ಕಟ್ಟಿದ್ರ ನಾಳೆ ಹೊಡಿತದ. ಯಾಕಂದ್ರೆ ಇನ್ನೊಬ್ಬ ಲಾರಿಯನ್ನು ಹೊಡ್ಕೊಂಡು ಬರ್ತಾನೆ. ನೈಟ್ ಅಲ್ವಾ? ಹೌದು, ನೈಟ್ ಅಲ್ಲಿ ಹೊಡಿದ್ರೆ ಗಾಡಿ ಅದಕ್ಕೆ. ಅಲ್ಲ. ಮತ್ತೆ ಅದು ಈ ತರಕಾರಿ ಲೋಡ್ ಅಲ್ಲಿ ತಂದಾಗ ಬ್ರೇಕ್ ತಾಗಲ್ಲ. ಓಕೆ ಓಕೆ. ಅವಾಗ ಏನಾಗುತ್ತೆ, ಅವರು ಬಂದು ಸಡಲ್ ಕಟ್ ಮಾಡ್ಬಿಡ್ತಾರ, ಗಾಡಿ ಕಟ್ ಆಗಲ್ಲ. ಹೋಗಿ ಕಟ್ಟೆಗೆ ಹೊಡಿದು, ಕಟ್ಟೆನೆ ಹೊಡಿದು. ಅಲ್ವಾ? ಕಟ್ಟೆ ಹೊಡೆದ್ರು ಅಡ್ಡಿಲ್ಲ, ಕೆಳಗೊಂದು ಹೋಗ್ಬಾರ್ದು. ಹಾ. ಯಾರ್ದು ಜೀವ ಎಲ್ಲರದು ಒಂದೇ ಅಲ್ವಾ? ಖಂಡಿತ. ಅದು ಆ ತರ ಎಲ್ಲ ಆಗ್ಬಾರ್ದು. ಅಲ್ಲಿ ಅವರು ಗೇಟ್ ಅಲ್ಲಿ ಪಾಸ್ ಆಗುವಾಗ ನೋಡಿ, ಇಂಥ ಟರ್ನ್ ಅಲ್ಲಿ ಈ ಜಾಗೃತಿ ಮಾಡ್ಕೊಂಡು ಹೋಗಿ ಅಂತ ಒಂಚೂರು ಸೂಕ್ಷ್ಮ ಕೊಟ್ರೆ ಅದು ಚೆನ್ನಾಗಿರ್ತದೆ ಅಲ್ವಾ? ಹೌದು. ಕೆಲವರಂದ್ರೆ ಹೊಸತ್ತು ಹೊಸತ್ತು ಬಂದವರಿಗೆ ಗೊತ್ತಾಗಲ್ಲ. ಹಾ. ಈಗ ನಮ್ ಚಿತ್ರದುರ್ಗ ಮತ್ತೆ ಆ ಕಡೆ ದಾವಣಗೆರೆ ಅವರೆಲ್ಲ ತರಕಾರಿ ತಗೊಂಡು ಬರ್ತಾರೆ. ಹ್ಮ್. ಅವಾಗ ಹೇಳ್ಬೇಕು ಅವ್ರಿಗೆ, ಸ್ವಲ್ಪ ಇಂಥ ಟರ್ನ್ ಅಲ್ಲಿ ಹೀಗೆ ಹೋಗಿ ಅಂತ ಅವ್ರಿಗೆ ಹೇಳಿದ್ರೆ, ಅವ್ರಿಗೆ ಸೂಕ್ಷ್ಮ ಕೊಟ್ರೆ ಅವಾಗ ಅವ್ರು ಸ್ವಲ್ಪ ಜಾಗ್ರತೆ ಆಗ್ತಾರೆ. ಜಾಗೃತಿ ಆಗ್ತಾರೆ. ಹೌದಲ್ಲ ಹೇಳಿ? ಕರೆಕ್ಟ್ ಕರೆಕ್ಟ್. ಹೌದು. ಅದನ್ನ ಅವ್ರು ಹೇಳ್ಬೇಕು, ಆ ಹ್ಮ್. ಗೇಟ್ನವರು ಹ್ಮ್. ಅವ್ರು ಹೇಳಿದ್ರೆ ಕರೆಕ್ಟ್ ಆಗ್ತದೆ. ಸ್ವಲ್ಪ ಕರೆಕ್ಟ್ ಆಗ್ತದೆ. ಓಕೆ. ಹಾಗಾಗಿ ಅಲ್ಲ, ಆಗುಂಬೆಯ ಪ್ರತಿಯೊಂದು ಟರ್ನ್ ಸಹ ಡೇಂಜರ್. ಡೇಂಜರ್ ಆದ್ರೆ 9ರಷ್ಟು ಡೇಂಜರ್ ಎಲ್ಲೂ ಇಲ್ಲ. 9, 8 8 ಸಾಧಾರಣ ಅದೇನು ಅಂತ ಡೀಪ್ ಇಲ್ಲ. ಓಕೆ. ಬಿದ್ರು ಕೆಳಗೆ ಬಿದ್ದಿರ್ತದೆ ಅಷ್ಟೇ ಗಾಡಿ, ಏನು ಅಲ್ಲಿ ಅಂತದೇನು ಡೀಪ್ ಇಲ್ಲ. ಅಲ್ವಾ? ಹೌದು. 9. ಇದು 8ರಲ್ಲಿ ಒಂದ್ಸರಿ ಬ್ಯಾಟ್ರಿ ಗಾಡಿ ಬಿದ್ದಿತ್ತು. ಓಕೆ. ಏನಾಗಿತ್ತು ಅದು? ಬ್ಯಾಟ್ರಿ ಗಾಡಿ ಹಿಂಗೆ ಟರ್ನ್ ಮಾಡುವಾಗ ಪಲ್ಟಿಯಾಗಿ ಹಾ. ಆ ಬ್ಯಾಟ್ರಿ ಕೆಲವರು ಆಗಂಬೆಲ್ಲ ಬ್ಯಾಟ್ರಿ, ಕೆಲವ್ರ ಮನೇಲಿ ಬ್ಯಾಟ್ರಿ ಉಂಟು, ಅವ್ರ ಓ ಉಂಟಲ್ಲ ಮಾರ್ರೆ. ಹೌದಾ? ಹೌದು. ಎಷ್ಟನೇ ಇಸ್ವಿಯಲ್ಲಿ ಇದಾಗಿತ್ತು ಸಾಧಾರಣ? ನೆನ್ಪಿಲ್ಲ ಸರ್, ಹಾ, ನೆನ್ಪಿಲ್ಲ. ಎಲ್ಲ ಕೆಳಗೆ ಬಿದ್ದದ್ದು ಹೌದು, ಗಾಡಿ ಪಲ್ಟಿ ಆಯ್ತಾ, ಬ್ಯಾಟ್ರಿ ಎಲ್ಲ ಕೆಳಗೆ ಬಿತ್ತಾ, ಅವು ಹೊಸ್ತಾ ಹಳ್ತಾ ಗೊತ್ತಿಲ್ಲ, ಎಲ್ಲ ಅವ್ರವ್ರವ್ರು ಎತ್ಕೊಂಡು ಹೋಗಿ ಬಂದಾರೆಲ್ಲ. ಅಲ್ವಾ? ಹೌದು. ಓಕೆ. ಹಾಗಾದ್ರೆ ಸಾಕಷ್ಟು ಅನಾಹುತ ಆಗಿದೆ, ಆಗಿದೆ ಆಗಿದೆ. ಆಗುಂಬೆಯಲ್ಲಿ ಅಲ್ವಾ? ಆದ್ರೆ ಜೀವಹಾನಿಯಾಗಿದ್ದು ಹ್ಮ್. ಒಂದು ಸಾಧಾರಣ ನಂಗೆ ಗೊತ್ತಿದ್ದಂಗೆ ಒಂದು 9ರಲ್ಲಿ, ಇನ್ನೊಂದು 8, 7ರಲ್ಲಿ ಒಂದು ಲಾರಿ ಬಂದು ಓಕೆ. ಮರಕ್ಕೆ ಹೊಡೆದಿತ್ತು. ಹ್ಮ್. ಆಗ 3-4 ಜನ ಅಲ್ಲಿ ತೀರೋಗ್ಯಾರೆ. ಓಕೆ. ಅದು ಬ್ರೇಕ್ ಫೇಲ್ ಆಗಿದ್ದು. ಬ್ರೇಕ್ ಫೇಲ್ ಆಗಿ ಹೌದು. ಅಲ್ವಾ? ಅದೇನು ಮಾಡಕ್ಕಾಗಲ್ಲ, ಹೌದು, ನಮ್ಮ ಏನು ಡ್ರೈವರ್ಗಳಿಗೆ ಮಾಡಕ್ಕಾಗಲ್ಲ. ಯಾರಿಗೂ ಏನು ಮಾಡಕ್ಕಾಗಲ್ಲ ಏನ್ ಬ್ರೇಕ್ ಮಾಡಕ್ ಫೇಲ್ ಮಾಡಿದಾಗ. ಓಕೆ. ಸರ್, ಆಗುಂಬೆ ಘಾಟಿ ದಾಟಿದ ನಂತರ ನಿಮ್ಗೆ ಖುಷಿ ಆಗ್ತದ ಡ್ರೈವಿಂಗ್ ಮಾಡ್ಲಿಕ್ಕೆ? ಆಮೇಲೆ ಅದು ಅವಾಗ ಬಿಡಿ, ಈಗ ಬಿಡಿ, ಅವಾಗ ಉಂಟಲ್ಲ ನಮ್ಗದು ಒಂಥರ ಸ್ವರ್ಗಕ್ಕೆ ಹೋದಾಗೆ. ಈಗ ರೋಡ್ ಆಗ್ಲಾಗಿದೆ, ಆಗ ಚಿಕ್ಕ ರೋಡ್ ಅಲ್ಲ ಹೌದು. ಅದು. ಆದ್ರೆ ಆಗುಂಬೆ ಪಾಸ್ ಆದ ನಂತರ ಉಂಟಲ್ಲ, ನಮ್ಗೆ ಅದು ರೂಟೇ ಅಲ್ಲ, ಅದು ಹೋಗುದು ಒಂದು ಲೆಕ್ಕ ಹೋಗ್ತಾರೆ. ಸ್ಟ್ರೈಟ್ ಹೌದು, ಹೋಗುದಲ್ವಾ? ಆ ತರ ಇತ್ತು. ಓಕೆ. ನಿಮ್ ಪ್ರಕಾರ ಇಳಿಸುದು ಈಸಿಯಾ ಹತ್ತಿಸುದು? ಹತ್ತಿಸುದು ಇದೆ. ಇಳಿಸುವಾಗ ಏನಾಗುತ್ತೆ ಅಂದ್ರೆ, ನೀವು ಹೋಸರಿ ನೀವು ಕೇಳಿದ್ರೆ, ಹೌದು. ಇಳಿಸುವಾಗ ಒಂದು 5-6 ಸುತ್ತವರೆಗೆ ಬ್ರೇಕ್ ತಾಗ್ತದೆ. ಆಮೇಲೆ ಅವ್ರು ಏನು ಟಾಪ ಬಂದು ಬ್ರೇಕ್ ತಾಗಲ್ಲ. ಹ್ಮ್. ಆಮೇಲೆ ಏನ್ ಮಾಡ್ಬೇಕು, ಗೇರಲ್ಲೇ ಬರ್ಬೇಕು. ಅವ್ರಿಗೆ ಗೊತ್ತಿರಲ್ಲ, ಒಟ್ಟರಾಸಿ ಬಂದ್ಬಿಡ್ತಾರೆ. ಓಕೆ. ಸರ್, ಇನ್ನೊಂದು ಪ್ರಶ್ನೆ ಮತ್ತೆ ನಿಮ್ಗೆ. ನೀವು ಘಾಟಿ ಹತ್ತುವಾಗ ಉಂಟಲ್ಲ, ಯಾವತ್ತು ಅರ್ಧ ಟರ್ನಿಗೆ ಹೋಗಿ ಯಾವತ್ತೂ ಗೇರ್ ಚೇಂಜ್ ಮಾಡಬಾರ್ದು. ಹೌದು. ನಾವು ಅಡ್ವಾನ್ಸ್ ಗೇರ್ ಎಲ್ಲಿ ನಾವು ಹೀಗೆ ಟರ್ನ್ ಆಗ್ಬೇಕು ಅಂದಾಗ ನಮ್ಗೆ ಯಾವ ಗೇರಲ್ಲಿ ಹೋಗ್ತಾನ ಆ ಗೇರಿಗೆ ಹಾಕೊಂಡ್ರೆ ಮಾತ್ರ ಕರೆಕ್ಟ್ ಗಾಡಿ ಪಾಸ್ ಆಗ್ತದೆ. ಇಲ್ಲಾದ್ರೆ ಗಾಡಿ ಮಧ್ಯೆ ಈಗ ಸೆಕೆಂಡ್ ಅಲ್ಲಿ ಹತ್ತೋದಾದ್ರೆ ನೀವು ಥರ್ಡ್ ಗೇರ್ ಅಲ್ಲಿ ಹೋದ್ರೆ ಹತ್ತಲ್ಲ, ಹತ್ತದಿಲ್ಲ ಆಗ ನೀವು ಸೆಕೆಂಡ್ ಅಲ್ಲೇ ಹೋಗ್ಬೇಕು. ಇಲ್ಲ ಬೇಡ, ಫಸ್ಟಿಗೆ ಹಾಕೊಂಡು ಹೋಗಿ ಟರ್ನ್ ಮಾಡಿ, ಏನೂ ಆಗಲ್ಲ. ಅಲ್ವಾ? ಒಂದೂವರೆ ಲೀಟರ್ ಡೀಸೆಲ್ ಜಾಸ್ತಿ ಹೋಗ್ಬೋದು, ಓಕೆ. ಅದು ಮೇನ್. ಓಕೆ. ಸರ್, ನಿಮ್ಗೆ ಟರ್ನಿಂಗ್ ಅಲ್ಲಿ ಎರಡೆರಡು ಬಸ್ ಮುಖಾಮುಖಿ ಆಗಿದು ಉಂಟಾ? ಇಲ್ಲ ಟರ್ನಿಂಗ್ ಅಲ್ಲಿ ಇಲ್ಲ, ನಾವು ಹಾಗೆ ಆಗುದಿಲ್ಲ. ಆಗಲ್ಲ. ಯಾಕಂದ್ರೆ ಹಾ. ಅವ್ರು ಬರುವಾಗ ನಾವು ನೋಡಿರ್ತೀವಲ್ಲ, ಅವರು ಕೆಳಗಡೆಯಿಂದ ಬರುವ ಹಾರ್ನ್ ಹೊಡ್ಕೊಂಡೇ ಬರ್ತಾರೆ, ಆಗ ನಾವು ನಿಲ್ತೀವಿ. ಓಕೆ. ಅಂತದಾಗಿದೆ. ಇಲ್ಲಿ ಎಲ್ಲಿ ಅಂದ್ರೆ ಬಂಡೆ ಹತ್ರ ಆಗಿದೆ, ಓಕೆ. ಆ ಬಂಡೆ ಉಂಟಲ್ಲ ಹೌದು. ಅಲ್ಲಿ ಆಗಿದೆ. ಅಲ್ಲಿ ಆದಾಗ ನಾವೇ ಒಂದ್ ಸ್ವಲ್ಪ ಹಿಂದೆ ಹೋಗುದು ಅಥವಾ ಅವ್ರು ಹಿಂದೆ ಹೋಗುದು, ಹಿಂಗ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಬಂದಿನಿ. ಅಲ್ವಾ? ನೀವು ಜಾಸ್ತಿ ಹೊತ್ತು ಎಷ್ಟು ಟೈಮ್ ನಿಂತಿದ್ದೀರಾ ಘಾಟಿಯಲ್ಲಿ ಬ್ಲಾಕ್ ಆಗಿ? ಬ್ಲಾಕ್ ಆಗಿ ಹಣ 1 ಗಂಟೆ, ಅರ್ಧ ಗಂಟೆ ನಿಂತಿದ್ದು ಉಂಟು. ಹೆಬ್ರಿ ಸ್ಟ್ಯಾಂಡ್ ಇಲ್ಲ, ಓಕೆ. ಅಲ್ಲಿ ಅರ್ಧ ಗಂಟೆ ಆದ್ರೆ ಇಲ್ಲಿ ಎಲ್ಲಿ ನಮ್ಗೆ ಸ್ಟ್ಯಾಂಡ್ ಸಿಕ್ಕುದು.
ತುಂಬಾ ಸರಿಯಾಗಿದೆ. ಅದು ಯಾವಾಗ ಗೊತ್ತಾ, ಗೌರ್ಮೆಂಟ್ ರಜೆ ಬರ್ತಲ್ಲ ಶನಿವಾರ ಭಾನುವಾರ, ಆ ಟೈಮಲ್ಲಿ ಮತ್ತೆ ಶನಿವಾರ ಭಾನುವಾರ ರಜೆ ಅಲ್ದೆ ಮತ್ತೆ ಸೋಮವಾರ ಗಿಮವಾರ ರಜೆ ಸಿಕ್ತಂದ್ರೆ ಫುಲ್ ಫುಲ್ ಬ್ಲಾಕ್ ಬ್ಲಾಕ್ ಅಲ್ವಾ? ಅದು ಬ್ಲಾಕ್. ಹಾಗೆಲ್ಲ ಆಗ್ತೈತೆ. ಈಗ್ಲೂ ಆಗ್ತದೆ. ಈಗ ಶನಿವಾರ ಭಾನುವಾರ ಡೈಲಿ. ಆದ್ರೆ ಕೆಲವರು ಈ ಸೈಡ್ ಮಿರರ್ ನೋಡಲ್ಲ, ಯಾವ್ದು ಮಿರರ್ ಹಾಕ್ಯಾರಲ್ಲ ಹಾ. ಅದನ್ನ ನೋಡಲ್ಲ, ಸೀದಾ ಬರ್ತಿರೋದು ಪಡೆಗೆ ಅವ್ರು ಬರ್ತಾರೆ. ಅವ್ರು ಕರೆಕ್ಟ್ ಆಗಿ ಅವ್ರ ಮಿರರ್ ನೋಡಿ ಅವ್ನು ಬರೋ ಹತ್ತುವನಿಗೆ ಒಂದು ಜಾಗ ಕೊಡ್ಬೇಕು, ಇಳಿವನಿಗೆ ಜಾಗ ಕೊಡ್ಬೇಕು, ಕರೆಕ್ಟ್ ನೋಡಿದ್ರೆ ಕರೆಕ್ಟ್ ಪಾಸ್ ಆಗ್ತದೆ. ಓಕೆ ಸರ್, ನಿಮ್ಗೆ ನೀವು ಲಾಸ್ಟ್ ಡ್ಯೂಟಿ ಮಾಡಿದ್ ನೆನ್ಪುಂಟಾ? ಲಾಸ್ಟ್ ಆಗುಂಬೆದಾ? ಬಸ್ಸಲ್ಲಿ ಅದೇ ನಾನು 6:40 ಗಾಡಿಲಿ ಅದೇ. ಲಾಸ್ಟ್ ಡ್ಯೂಟಿನೇ ಅದು. ಹೇಗಿತ್ತು ಸರ್ ಆ ಅನುಭವ? ಹೇಗಿತ್ತು ಅನುಭವ? ಲಾಸ್ಟ್ ಅಂದ್ರೆ ನಿಮ್ಗೆ ಗೊತ್ತಿತ್ತಾ ಇಲ್ಲ ಇವತ್ತು? ಇಲ್ಲ ಬಂದ್ ಆಗ್ತಂತ ನಂಗೆ ಗೊತ್ತಿರಲ್ಲ. ಗೊತ್ತಿರ್ಲಿಲ್ಲ. ಆದ್ರೆ ನಾವು ಮಾಮೂಲಿ ಹೇಗ್ ಬರ್ತೀವೋ ಅದೇ ತರ ಬಂದ್ರಿ ಬನ್ನಿ ಅಲ್ವಾ? ಮತ್ತೆ ಇಲ್ಲಿ ಬಂದ ತಕ್ಷಣ ಹೇಳಿದ್ರು ನಾಳೆ ಹೋಗುದು ಬೇಡ. ನಾಳೆ ಅಲ್ಲ, ರಾತ್ರಿ 12 ಗಂಟೆ ಮೇಲೆ ಅದ್ ಮೆಸೇಜ್ ಬಂದು. ಓ, ಹಾ. 12 ಗಂಟೆ. 12 ಗಂಟೆ ಅಂದ್ರೆ ಅವಾಗ ಇಲ್ಲಿ ಲಾಕ್ ಡೌನ್ ಆಗಿದ್ದು ಫಸ್ಟ್ ಅಲ್ಲ. ಓಕೆ. ಆಗ ನಾನು ಅವತ್ತು ಡ್ಯೂಟಿಲಿ ಇರ್ಲಿಲ್ಲ, ನಾನು ಆಗುಂಬೆಲೆ ಒಂದು ಮದುವೆ ಹೋಗಿದ್ದೆ, ನನ್ನ ಅಕ್ಕನ ಮಗನ ಮದುವೆಗೆ. ಆಗ ಇಲ್ಲಿ ಏಕಡೌನ್ ಒಂದೇ ಸರಿ ಲಾಕ್ ಡೌನ್ ಆಯ್ತು. ಆಗ ನಮಗೂ ಗೊತ್ತಿರಲ್ಲ ಲಾಕ್ ಡೌನ್ ಆಗುತ್ತೆ ಹೀಗೆ ಅಂತೇಳಿ. ಆಯ್ತು. ಆಮೇಲೆ ನಾನು ಆಮೇಲೆ ಆ ಗಾಡಿನೇ ಹತ್ಲ, ನಾನು ಹನುಮಾನ್ ಬಸ್ಸೇ ಹತ್ಲ. ಆಮೇಲೆ ಅದು ಪ್ರೈವೇಟ್ ಬಸ್ಗೆಲ್ಲ ಹೋದೆ. ಒಂದೊಂದು ಬಸ್ಸಲ್ಲಿ ಒಂದೊಂದ್ ತರ ಸಾವುಕಾರಗಳು. ಈ ಕಂಡಕ್ಟರ್ ಹೇಳಿದ್ರೆ ವೇದ ವಾಕ್ಯ, ಅವನ್ ಜನ ಬಿಟ್ಟೋದ ಆ ತರ, ಇವ ಡೀಸೆಲ್ ಕಮ್ಮಿ ಕೊಟ್ಟ ಆ ತರ. ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ವಿಷ್ಣು ಅಂತೇಳಿ ಅವ್ರು ಹೇಳಿದ್ರು, ಒಂದ್ 2 ಲೀಟರ್ ಡೀಸೆಲ್ ಕಮ್ಮಿ ಕೊಟ್ರೆ ನಮಗ್ ಲೈನ್ ಚೇಂಜ್ ಮಾಡ್ತಿರೋದು. ಖಂಡಿತ ಮಾಡ್ಯಾರ, ತುಂಬಾ ಸರಿ ಮಾಡ್ಯಾರ. ನನ್ನ ಹತ್ರನೇ ಹೇಳ್ಯಾರ. ಅವನಿಗೆ ಬರುದು ಬೇಡ, ಓನರು ಅದವನು ಅವ್ನು ಹೇಳ್ಬೇಕು ತಾನೆ, ಅವನು ಹೇಳುದಿಲ್ಲ, ನಮ್ಮ ಹತ್ರ ಹೇಳುದು ಅವನು ಬರುದು ಬೇಡ, ನಾಳೆ 2 ದಿವಸ ರಜೆ ಮಾಡಿ ಬರಿ ಕೇಳಿ. ಒಂದು ವಿಷ್ಣು ಒಂದು ಪ್ರಭಾಕರ್ ಅಂತ ಇಬ್ರು ನಾನು ಅವ್ರಿಗೆ ರಜೆ ಕೊಡಕ್ ಹೋದಾಗ ನನ್ನ ಹತ್ರ ಅವ್ರಕ್ಕಿಂತ ಒಂದ್ 2 ಲೀಟರ್ ಡೀಸೆಲ್ ಕಮ್ಮಿ ಹೋಗ್ತಿತ್ತು. ಅವಾಗ ಏನ್ ಮಾಡಿದ್ರು, ನೀ ಅವ್ರಿಗೆ ಹೇಳು, ಇವ್ರಿಗೆ ಹೇಳಬೇಕಲ್ವಾ, ಇವ್ರು ಹೇಳ್ಬೋದಲ್ವಾ, ಸುಮ್ನೆ ನಮ್ಗೆ ಯಾಕೆ ಡ್ರೈವರ್ಗೆ ಹಚ್ಚಾಕ ಹೋಗು. ಕರೆಕ್ಟ್ ಸರ್, ವಿಷ್ಣು ಸರ್ ಒಳ್ಳೆ ಒಂದು ಮಾತಾಡಿದ್ದಾರೆ. ಹೌದು, ವಿಷ್ಣು ಇದನ್ನಲ್ಲ, ವಿಷ್ಣು ನಾನು ಒಟ್ಟಿಗೆ ಒಂದೇ ಊರ್ನರು. ಅವನ್ ಹೊಸಗದ್ದೆ, ನಂದು ಆಗುಂಬೆ ಅಲ್ಲ ಗುಡ್ಡೆಕೇರಿ, ನಮ್ಮ ಮನೆ ಹತ್ತತ್ರ. ಈಗ ನಾನು ನಿಜವಾಗ ಅವನ ಹತ್ರ ಮಾತಾಡೋದು ಸರಿಯಾಗಿ, ಯಾಕೆ ನನ್ ತಪ್ಪಲ್ಲ. ಈ ಓನರ್ ಅದವನು ನಮ್ಮ ಹತ್ರ ಹೇಳೋಕ್ಕಿಂತ ಅವ್ರ ಹತ್ರ ಹೇಳ್ಬೋದಲ್ಲ. ನಿಂದ 2 ಲೀಟರ್ ಡೀಸೆಲ್ ಅದೇ ವಿಚಾರಕ್ಕೆ ಮಾತಾಡಲ್ಲ. ಒಳ್ಳೆ ಡ್ರೈವರ್, ಒಳ್ಳೆ ಅವನು. ನನ್ಗೆ ಇಲ್ಲಿ ನಾನು ಅವಾಗ ಕ್ಲೀನರ್ ಆಗಿ ಇಲ್ಲಿ ಫಸ್ಟ್ ನಂಗೆ ಅಲ್ಲಿ ಶಿವಮೊಗ್ಗದಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ನಾನು ಕರ್ಕೊಂಡು ಹೋಗಿದ್ದೆ ಅವ್ನು ಆಗುಂಬೆಗೆಲ್ಲ. ಅಲ್ಲಿ ಚೆಕಿಂಗ್ನವ್ರು ಅವು ಭಾರಿ ಹಾವಳಿ. ಏನ್ ಸರ್ ಅದು? ಹನುಮನ್ನರು ಚೆಕಿಂಗ್ ಇಲ್ದೆ, ಚೆಕಿಂಗ್ನವ್ರು ಅಷ್ಟು ಸ್ಟ್ರಾಂಗ್ ಇದ್ರು. ಒಬ್ರು GL ಕಿಣಿ ಅಂತ ಇದ್ರು, ಅವ್ರು ಬಂದ್ರು ಅಂದ್ರೆ ಯಾರಿಗೂ ಬಿಡ್ತಿರ್ಲ. ಆಗ ಅವನ್ ನೋಡುದು ನನ್ಗೆ ಒಂದ್ಸರಿ 2 ಸರಿ ಮಾಡ್ಯಾನೆ. ನನ್ಗೆ ಇಲ್ಲಿಂದ ಕರ್ಕೊಂಡೋಗಿ ಹಿರಿಯಡ್ಕದಲ್ಲಿ ಈ ಕಡೆ ಟರ್ನ್ ಆಗ್ತೀವಲ್ಲ ಅಲ್ಲಿ ಇಳಿಸುದು. ಅಲ್ಲಿ ಮುಂದೆ ಹೋದ ನಂತರ ಸ್ಟ್ಯಾಂಡ್ ಅಲ್ಲಿ ನಿಲ್ತೀನಿ, ಅಲ್ಲಿ ಬಾ ಅಂತೇಳಿ ಅಲ್ಲಿಂದ ಕರ್ಕೊಂಡೋಗಿ ನಾವು. ಅವನು ನನ್ ಗುರುನೇ, ಅವನು ನನ್ ಗುರುನೇ. ಅವನ್ನ ಹಾಳಲ್ಲ. ಆದ್ರೆ ಎಂತ ಗೊತ್ತಾ, ಈ ಸೌಕರ್ಯಗಳೆಲ್ಲ ಮಾಡಿ ನಮ್ಮನ್ನು ಉಪದ್ರ ಮಾಡಿ ಹಾಕಿದ್ರು, ನಮ್ಗೆ ಮಾತಾಡಿದ್ರೆ ಮಾಡ್ಯಾರ. ಅದಕ್ಕೋಸ್ಕರ ಹೌದು. ಇಲ್ಲ, ಅವರೊಂದು ಒಳ್ಳೆ ಕರೆಕ್ಟ್ ಹೇಳಿದ್ದಾರೆ. ಉತ್ತಮ ಚಾಲಕನನ್ನು 1-2 ಲೀಟರ್ ಡೀಸೆಲ್ಗೋಸ್ಕರ. ಹೌದು ಹೌದು, ಅದ್ ಮಾಡ್ಯಾರ, ಅವ್ರಿಗೆ ಮಾಡ್ಯಾರಲ್ಲ. ನಾನು ಇಲ್ಲಿ ರಜೆಗೆ ಅಂತ ನಾನು ಹೋದಾಗ ನನ್ನ ಹತ್ರ 2 ಲೀಟರ್ ಡೀಸೆಲ್ ಕಮ್ಮಿ ಹೋಯ್ತು ಅಂತೇಳಿ ಅವ್ನಿಗೆ ಬರುದು ಬೇಡ ಅಂತ ಅವ್ರಿಗೆ ಹೇಳಕ್ಕಾಗಲ್ವಾ. ಆಮೇಲೆ ಪ್ರಭಾಕರ ಅವರು ಈಗ ಮದನ ಬಸ್ ಎಲ್ಲ ಇದ್ದಾರೆ, 7 ಗಂಟೆ ಬಿಡುದಿಲ್ಲ ಉಡುಪಿಯಿಂದ. ಆ ಗಾಡಿಯಲ್ಲಿ ಅವ್ರಿಗೆ ಹೇಳಿದ್ರು, ಅವ್ನ್ ಗಾಡಿ ರೋಲ್ ಮಾಡ್ತಾನೆ, ಅವ್ನ್ ಬರುದು ಬೇಡ ಅಂತ ಹೇಳಿ 2 ಲೀಟರ್ ಡೀಸೆಲ್ 3 ಪ್ರಭಾಕರ್ಗೂ ನಂಗೆ 5 ಲೀಟರ್ ಡೀಸೆಲ್, ವಿಷ್ಣುಗೂ ನಂಗೆ 2 ಲೀಟರ್ ಡೀಸೆಲ್. ಅದಕ್ಕೆ 2 ಲೀಟರ್ ಡೀಸೆಲ್ ವಿಷ್ಣುನ್ ತಪ್ಪಿಸಿದ್ರು, ಇವನ್ನ ಎಲ್ಲರನ್ನು ಹಚ್ಚಾಕಿ ಕಡೆಗೆ ನನ್ಗೆ ಕೊಟ್ರು. ಡ್ರೈವಿಂಗ್ ಅಲ್ಲೂ ಹೆಚ್ಚು ಕಮ್ಮಿ ಇರ್ತದೆ. ಈಗ ನೀವು ಓಡಿಸೋದು ನಾನು ಓಡಿಸೋದು ವ್ಯತ್ಯಾಸ ಇರ್ತದೆ, ಅದನ್ನ ಯೋಚನೆ ಮಾಡಲ್ಲ ಅವ್ರು. ಅವನಿಗೆ 2 ಲೀಟರ್ ಡೀಸೆಲ್ ಉಳಿತಲ್ಲ, ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿದಲ್ಲ. ನಾನ್ ಹೇಳಿದೆ ಬೇಡ, ಅವ್ರು ಬರು ಕೇಳಿ. ಇಲ್ಲ ಇಲ್ಲ ಬೇಡ ಬೇಡ ಬೇಡ, ಅವ್ರು ಬರ್ಬೇಡ ಹಾಗೆ ಹೇಳಿ 3 ತಿಂಗಳು ನಾನು ಡ್ಯೂಟಿ ಮಾಡ್ಲ ಅದ್ರಲ್ಲಿ. ಆಮೇಲೆ ನಾನು ನಿಲ್ಸಿದ್ರು ಅವ್ರು. ಆಮೇಲೆ ನಾನು ಈ ಕಾಲೇಜ್ ಬಸ್ ಹತ್ತಿದ್ದು. ಇದ್ರಲ್ಲಿ ಏನು ಕಿರಿಕಿರಿ ಇಲ್ಲ, ಹೋಗ್ತೀರಾ ಬರ್ತೀರಾ. ಇಲ್ಲ, ಅವರು ಮತ್ತೆ ಇದ್ರಲ್ಲಿ ನಮ್ಗೆ ಡೀಸೆಲ್ ಕಮ್ಮಿ, ಆರಾಮ್ ಹೋದ್ರೆ ಡೀಸೆಲ್ ಕಡಿಮೆ ಅಲ್ಲ. ಹೌದೌದು, 60ರಲ್ಲಿ ಕರೆಕ್ಟ್ ನೀವು 60ರಲ್ಲಿ ಹೋಗ್ಬಿಟ್ರೆ. ಮತ್ತೆ ಅದ್ರಕ್ಕಿಂತ ಮೇನ್ ಒಂದು ಪಾರ್ಟ್ ಉಂಟು, ಏನು ಗೊತ್ತಾ, ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಫುಲ್ಲು ರೇಜ್ ಮಾಡಿ ಗೇರಿ ಹಾಕ್ತಾರೆ. ಫಸ್ಟ್ ಗೇರಿಂದ ತೆಗೆದು ಪಟ 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 ಚೇಂಜ್ ಮಾಡ್ತಾ ಹೋದ್ರೆ. ಇದು ನನ್ನ ಅನುಭವ, ನಾನು ಹನುಮಾನ ಕೊಟ್ಟ ನನ್ನ ಅನಿಸಿಕೆ. ಟಾಪ್ಗೆ ಅದು ಫಸ್ಟ್ ಗೇರಿ ಹಾಕಿ 1 ನಿಮಿಷ ಫುಲ್ಲು ರೇಜ್ ಮಾಡಬಾರ್ದು, ಸೆಕೆಂಡಲ್ಲಿ ಮೂವ್ ಆಗುವಂಥದ್ದು ಕೂಡಲೇ ಚೇಂಜ್ ಮಾಡ್ಬೇಕು. ಹಾಗೆ ಥರ್ಡ್ಗೆ ಅದೇ ತರ ಟಾಪಿಗೆ ಹಾಕಿದ್ರೆ ನಿಮ್ಗೆ ಒಂದು 3 ಲೀಟರ್ ಡೀಸೆಲ್ ಉಳಿತದೆ. ನಾವೀಗ ಅದನ್ನೇ ಮಾಡ್ತಾ ಇರೋದು. ರೇಜ್ ಮಾಡಬಾರ್ದು ಅಷ್ಟು. ಫಸ್ಟ್ ಗೇರಿ ಹಾಕೊಂಡು ಕೆಲವ್ರು ಏನ್ ಮಾಡ್ತಾರೆ, ರೇಜ್ ಮಾಡ್ಕೊಂಡು ಮತ್ತೆ ಹೋಗಿ
ಇದ್ ಮಾಡ್ತಾರೆ, ಹಾಗೆ ಅಲ್ಲ. ಗೇರ್ ಚೇಂಜ್ ಮಾಡ್ಬಾರ್ದು, ಅಷ್ಟು ರೇಂಜ್ ಮಾಡ್ಬಾರ್ದು. ನಮ್ ಗಾಡಿ ಮೂವ್ ನಮಗ್ ಗೊತ್ತಿರುತ್ತಲ್ಲ, ಆ ಮೂವ್ ಅಲ್ಲಿ ಗೇರ್ ಚೇಂಜ್ ಮಾಡಿದೀವಿ, ಪಕ್ಕ ಮೈಲೇಜ್ ಸಿಗ್ತದೆ ಅಲ್ವಾ? ಇದು ನಾನು ಒಬ್ನಿಗೆ ಹೇಳಿದೆ, ಅವನಿಗೆ ನಾನು ಡ್ರೈವರ್ ಒಬ್ಬ ಕೇಳಿದೆ, ಅಲ್ಲ ಮರೆ ನಮ್ದು ಇಷ್ಟು ಡೀಸೆಲ್ ಹೋಗ್ತದೆ, ನಿಂದೆ ಆ ತರ ಆಗ ಹೇಳಿದೆ, ನೀನ್ ಈ ತರ ಮಾಡು ಕರೆಕ್ಟ್ ಬರ್ತದೆ. ಅವ ಒಂದ್ 2 ದಿವಸ ಮಾಡಿದ ನಂತರ ಹೇಳ್ದ, ಹಾ ಕರೆಕ್ಟ್ ಹೋದ್ ಮಾರ್ರೆ, ಕರೆಕ್ಟ್ ಬರ್ತದೆ. ಹಾಗೆ ಡೀಸೆಲ್ ಮೈಲೇಜ್ ಎಲ್ಲ ಕೊಡ್ಬೋದು. ತುಂಬಾ ಇದೆ ಡ್ರೈವಿಂಗ್ ಅಲ್ಲಿ, ತುಂಬಾ ಹಣ ಡ್ರೈವಿಂಗ್ ಅಲ್ಲಿ ಇವತ್ತು ನಾನು ಕಲ್ತು ಮುಗೀತು ಅಂತ ಯಾವತ್ತೂ ಇಲ್ಲ. ಯಾರು ಸಹ ಪರ್ಫೆಕ್ಟ್ ಅಲ್ಲ. ದಿನ ಹೋದಾಗ ಕಲಿಕೆ ಉಂಟು ನಮ್ಮ ಹತ್ರ, ಕಲಿದು ಬಿಟ್ರೆ ನಮ್ಮ ಹತ್ರ ನಾವು ಕಲ್ತು ಮುಗೀತು ಅಂತ ಯಾವ್ದು ಇಲ್ಲ ಅಲ್ವಾ? ಹೌದು. ಕರೆಕ್ಟ್. ಹಾಗಾಗಿ ಸಾಕಷ್ಟು ವ್ಯತ್ಯಾಸ ಬರ್ತದೆ. ಹೌದು. ಸ್ಕೂಲ್ ಬಸ್ ಡ್ರೈವಿಂಗ್ ಮತ್ತೆ ನಾವು ಆ ಬಸ್ ಸ್ಕೂಲ್ ಬಸ್ ಅಲ್ಲಾದ್ರೂ ನಾನು ಅದೇ ತರ ಮಾಡೋದು. ನಾನು ಹೇಗೆ ನನ್ಗೆ ಇವತ್ತು ಗಾಡಿ ಒಂದು ಫಸ್ಟ್ ಗೇರ್ ಹೇಗೆ ಎಷ್ಟು ಮೂವ್ ಆಗುತ್ತೆ, ನಮ್ಮಲ್ಲಿ ಅದೇ ನಮ್ಮ ಕಾಲೇಜಲ್ಲಿ ಎಲ್ಲ ಗಾಡಿ ಒಂದೇ ಸರಿ ಬಿಡುದು. ನಾನು ಹಾಗೇನ್ ಮಾಡ್ತೀನಿ, ಸ್ವಲ್ಪ ಗ್ಯಾಪ್ ಮಾಡ್ಕೊತೀನಿ. ಗ್ಯಾಪ್ ಮಾಡ್ಕೊಂಡು ಅವ್ರು ಮುಂದೆ ಹೋದ ನಂತರ ನಾನು ಅಲ್ಲಿ ಫಸ್ಟ್ ಗೇರ್ ಹಾಕೋದಿಲ್ಲ, ಸೆಕೆಂಡ್ಗೆ ಹಾಕೋತೀನಿ. ಸೆಕೆಂಡ್ ಹಾಕೊಂಡು ಆರಾಮಾಗಿ ಬರ್ತೀನಿ. ಆಮೇಲೆ ಸ್ವಲ್ಪ ಮೇಲ್ ಬಂದ್ಕೊಳ್ಳಿ ತರ್ಡ್ಗೆ ಹಾಕ್ತೀನಿ, ಆಗ ಮೈಲೇಜ್ ಸಿಗ್ತದೆ. ಒಳ್ಳೆ ಮೈಲೇಜ್. ಸರ್ ಮಾರ್ಕೋಪೋಲ್ ಎಷ್ಟು ಮೈಲೇಜ್ ಸರ್ ಸಾಧಾರಣ? ಇದು ನೀವು ಕರೆಕ್ಟ್ ಆಗಿ ನನ್ನ ಅನಿಸಿಕೆ ಪ್ರಕಾರ ನಾನು ಮಾಡಿದ ಲೆಕ್ಕದಲ್ಲಿ 6.5 ಸಿಕ್ಕಿದ್ ನಂಗೆ ಇದೇ ಕಾಲೇಜಲ್ಲಿ. ಬೇಕಾದ್ರೆ ನಿಮ್ ಚರಣ್ ಸರ್ ಅಂತ ಹೇಳಿ ಅವ್ರಿಗೆ ಫೋನ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಕೇಳಿ. ನಂದು 6.5 ಸಿಕ್ಕಿದೆ. ವಾವ್, ಗ್ರೇಟ್ ಸರ್. ಈಗ ಅದು ಮೊನ್ನೆ ಏನಾಯ್ತು, ಇಷ್ಟು ದೊಡ್ಡ ಲಾಂಗ್ ಜೆಸ್ಸಿ ಗಾಡಿ ಅಲ್ಲ, 6.5 ಸಿಕ್ಕಿದೆ ಅಲ್ವಾ? ಗ್ರೇಟ್. ನೀವು ನಂಬಲ್ಲ, ನೀವು ಬೇಕಾದ್ರೆ ಅವ್ರ ಚರಣ್ ಸರ್ ನಂಬರ್ ಕೊಡ್ತೀನಿ, ಈಗ ಅವ್ರ ಹತ್ರ ಕೇಳಿ. ಬೇಕಾದ್ರೆ ನಮ್ಮ ಸೂಪರ್ವೈಸರ್ ಅವ್ರಿಗೆ ಅವ್ರು ಬಿಟ್ರು. ಆದ್ರೆ ನಾನೇನ್ ಗೊತ್ತಾ, 6.5 ಕೊಟ್ಟಿದ್ದು. ನಂದು ಉಡುಪಿಯಿಂದ ಮಂಗಳೂರು ಇದಕ್ಕೆ ಮೂಡುಬಿದ್ರೆ ಹೋಗಿ, ಮೂಡುಬಿದ್ರೆ ಇಲ್ಲಿ ಬಂದ್ರೆ ನಾನು 4 ದಿವಸ ಡೀಸೆಲ್ ಆಗ್ತಿದೆ. 72-73 ಲೀಟರ್ ಹೋಗ್ತಿತ್ತು. ಎಂತ ಮೈಲೇಜ್ ಸರ್ ನೀವು ಅಂತ ಅವರೇ ಕೇಳೋರು ನನಗೆ. ಆದ್ರೆ ಈಗ ಮೊನ್ನೆ ಏನಾಯ್ತು ಗೊತ್ತಾ, ಪಂಪ್ ಬಿಚ್ಚಿ ನಾವು ರಿಪೇರಿ ಮಾಡಿಸ, ಪಂಪ್ ಪಿಕಪ್ ಇರಲ್ಲ, ಆಮೇಲೆ ಪಂಪ್ ಬಿಚ್ಚಿ ರೆಡಿ ಮಾಡಿದ್ಮೇಲೆ ಈಗ ಡೀಸೆಲ್ ಜಾಸ್ತಿ ಅಂತ ಸ್ವಲ್ಪ ಅಲ್ಲ, 100ಕ್ಕೆ ಹೋಗ್ತದೆ ಈಗ. ಮುಂಚೆ ನಂದು ಸೇಮ್ ಅದೇ 72. ತುಂಬಾ ಡಿಫರೆನ್ಸ್. ಅದಕ್ಕೆ ನಾನು ಮೊನ್ನೆ ಇವರು ನಮ್ಮ ಸೂಪರ್ವೈಸರ್ ಹೇಳಿದೆ, ಒಂಚೂರು ಲ್ಯಾಪ್ಟಾಪ್ ಹಾಕಿ, ಅವ್ರು ಹೇಳಿದ್ರು ಅವ್ರು ಪಂಪ್ ರೆಡಿ ಮಾಡಿ, ಲ್ಯಾಪ್ಟಾಪ್ ಹಾಕಿ ರೆಡಿ ಮಾಡಿಸಿ ಅಂತ. ಇವರು ಸೆನ್ಸರ್ ಅಲ್ಲ, ಲ್ಯಾಪ್ಟಾಪ್ ಹಾಕಿ ರೆಡಿ ಮಾಡಿಸಿ ಸರಿಯಾ ಬರ್ತದೆ ಮೈಲೇಜ್ ಅಂದಿದ್ರು. ನಿಮ್ ಪ್ರಕಾರ ಈ ಡ್ರೈವಿಂಗ್ ಎಲ್ಲ ಮಾಡ್ಲಿಕ್ಕೆ ಕಂಫರ್ಟ್ ಅಂತ ಹೇಳಿದ್ರೆ ಟಾಟಾವಾ ಲೈಲ್ಯಾಂಡ್? ನಿಜವಾಗೂ ಸೇಫ್ಟಿಗೆ ಲೈಲ್ಯಾಂಡ್, ಹಳೆ ಲೈಲ್ಯಾಂಡ್. ಇದು ಕಾರ್ ಓಡಿಸಿದಾಗ ಆಗ್ತದೆ, ಆದ್ರೆ ಸೇಫ್ಟಿ ಇಲ್ಲ. ಮತ್ತೊಂದೇನಂದ್ರೆ ಮಾರ್ಕೋಪೋಲೋ ಸ್ವಲ್ಪ ಸೇಫ್ಟಿನೇ. ನನ್ನ ಅನುಭವ ಆದಲ್ಲಿ, ಸೀತಾ ನದಿಯಲ್ಲಿ ಒಂದು ಗಾಡಿ ಬಂತು, ಕಾರ್ನವನು ಬಂದ್ ನಂಗೆ ಹೊಡೆದಾಗ ಒಂದು ರೇಟ್ರು ಗ್ಲಾಸು ಎಲ್ಲ ಬುಕ್ಣಿ ಎದ್ದು ಹೋಯ್ತು, ಇಂಜಿನೇ ಸೀಜ್ ಆಯ್ತು ಅದು ಗಾಡಿ. ನಂದು ಗಾಲಿ ಬಂಪರ್ ಮಾತ್ರ ಕಟ್ಟಾಗಿದೆ, ಯಾಕೆಂದ್ರೆ ಅದ್ರಲ್ಲಿ ಫೈಬರ್ ಇದೆ, ಗುದ್ದಿದ ಕೂಡಲೇ ಹಿಂದೆ ಹೋಗ್ತದೆ. ಮಾರ್ಕೋಪೋಲೋ ಅದು ಫುಲ್ ನಮ್ದು ಬಾಡಿ ಉಂಟಲ್ಲ, ಅದು ಫುಲ್ ಮಾರ್ಕೋಪೋಲೋದಲ್ಲಿ ಫೈಬರ್ ಇರುದು, ಹೊಡೆದು ಕೂಡಲೇ ಗುದ್ದಿದಾಗ ಆಗ್ತದೆ. ಅವ್ರ ಗಾಡಿ ಜಖಮಾಗ ಬಿಟ್ರೆ ನಮ್ಗೇನು ಆಗಲ್ಲ, ಸ್ವಲ್ಪ ಸೇಫ್ ಆಗ್ತದೆ. ಮತ್ತೆ ಡ್ರೈವರ್ಸ್ ಸ್ವಲ್ಪ ಸೇಫ್ ಆಗ್ತಾರೆ. ಡೈರೆಕ್ಟ್ ಕಾಲೇ. ಹೌದು, ಅದು ನಿಮ್ದು ಟಾಟಾ ಗಾಡಿ ಮಾತ್ರ. ಈ ಲೈಲ್ಯಾಂಡ್ ಅಲ್ಲಿ ಉಂಟಲ್ಲ ಸ್ವಲ್ಪ ಗ್ಯಾಪ್ ಇತ್ತು, ವೀಲ್ ಬ್ಯಾಲೆನ್ಸ್ ಉಂಟಲ್ಲ, ಅದು ಸ್ವಲ್ಪ ಉದ್ದ ಇತ್ತು. ಆಗ್ಲಿ, ನೀವು ಹೇಳಿದ್ರೆ ಕಟ್ಟೆ ಮೇಲೆ ಹೀಗೆ ಪಾಸ್ ಆಗ್ತದೆ, ಆ ತರ ಅದು ಉದ್ದ ಐತೆ, ಸೇಫ್ ಅಲ್ವಾ? ಇದ್ರಲ್ಲಿ ಸ್ವಲ್ಪ ಶಾರ್ಟ್ ಇದೆ. ಓಕೆ, ಅದು ಕಟ್ಟೆ ಮೇಲೆ ಹೋಗುದು ಟರ್ನ್ ಹೇಗಿತ್ತು? ಅಲ್ಲಿ ಖುಷಿ ಆಗ್ತದ? ನಮ್ಗೆ ಖುಷಿ, ನಾವು ಅದು ಅನುಭವ ಇಲ್ಲ ನಮ್ಗೆ. ಅದು ಕಟ್ಟೆ ಮೇಲೆ ಹೋಗ್ತದೆ, ಅದು ತಲೆನೇ ಇಲ್ಲ ಅಲ್ವಾ, ಒಂದು ಹೋಗ್ತಾ ಇರ್ತದೆ ಗಾಡಿ, ನಮ್ ಪಡಿ ನಾವು ಬಂದ್ರೆ ಆಯ್ತು. ಎಸ್ ಸರ್. ಓಕೆ ಸರ್, ಮತ್ತೆ ಹೇಳಿ ಸರ್, ನಮ್ಮ ಫೈನಲ್ ಆಗಿ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನೆಲ್ಗೆ ಏನ್ ಹೇಳ್ತೀರಾ? ನಿಮ್ದು ಉಂಟಲ್ಲ, ಈಗ ಜಸ್ಟ್ ನಾನೊಂದು ವಿಡಿಯೋ ನೋಡಿದೆ, ಸುರೇಶ್ ಅಂತ ಹೇಳಿ ಒಂದು ನಮ್ಮ SVT ಡ್ರೈವರ್ ಹತ್ರ ವಿಡಿಯೋ ಮಾಡಿದೆ, ಅದನ್ನ ನೋಡಿ ಕೂತಿದ್ದಷ್ಟೇ ನಾನು. ಆಗ್ಲೇ ನೀವು ಹೇಳಿದ್ರಿ ಬರ್ತೀನಿ ಅಂತ. ನೀವು ಮಾಡ್ತಾ ಇರೋ ಕೆಲಸ ಉಂಟಲ್ಲ, ಬಂಗಾರದಂತ ಕೆಲಸ. ಅಂದ್ರೆ ಇವಾಗ ಯಾರು ಹುಟ್ಟುತ್ತಾ ಕಲ್ತ್ಕೊಬರಲ್ಲ, ಹೀಗೆಲ್ಲ ಸ್ವಲ್ಪ ಅನುಭವ. ಈಗ ನಾನು ಹೇಳಿದೆ ಗೇರ್ ಹೀಗೆ ಚೇಂಜ್ ಮಾಡ್ಬೇಕು ಅಂತ, ಆಗ ಅವನು ಅದನ್ನೇ ಅನುಭವಿಸಿದೆ, ಸ್ವಲ್ಪ ಅವ್ರಿಗೆ ಒಂಚೂರು ಮೈಲೇಜ್ ಸಿಗ್ಬಹುದು ಅಲ್ವಾ? ಕರೆಕ್ಟ್. ಪ್ರತಿಯೊಬ್ರು ನೋಡ್ತಾರೆ. ಈಗ ಅದ್ರಲ್ಲಿ ನನ್ಗೆ ಮೇನ್ ಏನ್ ಗೊತ್ತಾ, ನೀವು ಒಂದು ಮಾಡಿದ ಮೊನ್ನೆ ಒಂದು ವಿಡಿಯೋ ಮಾಡಿದ್ರಲ್ಲಿ ನನಗೆ ಎಷ್ಟು ನನ್ನ ಗಾಡಿಯಲ್ಲಿ ಬರೋ ಸ್ಟೂಡೆಂಟೇ ಅಂಕಲ್ ಇನ್ನೊಂದ್ಸಲಿ ಮಾಡಿ ಅಂತ ಹೇಳಿ ಹೇಳುವಂತ ಒಂದು ರಮೆ ತಂದು ಕೊಟ್ಟಿರಲ್ಲ, ಅದ್ರ ಮುಂದೆ ಗ್ರೇಟ್ ನಾವು. ಥ್ಯಾಂಕ್ ಯು ಸರ್. ಹೀಗೆ ನಮ್ಮ ಪ್ರತಿ ಒಂದು ವಿಡಿಯೋಸ್ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತೇರಿ. ಆದ್ರೆ ಇನ್ನೊಂದು ನಾನೊಂದು ಹೇಳ್ತೀನಿ, ಒಂದು ಆಗುಂಬೆ, ಇನ್ನೊಂದು ಕುಂದಾದ್ರಿ ಬೆಟ್ಟ. ಯಾರಾದ್ರೂ ನನ್ನ ಅನಿಸಿಕೆಯಲ್ಲಿ ಒಂದು ಹೋಗಿ ಬನ್ನಿ,
ದೇವ್ರದಿಂದ ಅಲ್ಲಿ ಎಷ್ಟು ಚೆನ್ನಾಗಿರ್ತದೆ ಅಂತ ಆ ಪ್ಲೇಸ್ ನೋಡ್ಕೊಂಡ್ ಬನ್ನಿ. ಅಲ್ವಾ? ಹೌದು. ಓಕೆ ಓಕೆ. ಇನ್ನೊಂದು, ನೀವು ಆವಾಗ ಕುಂದಾದ್ರಿ ಬೆಟ್ಟದೊಂದು ಮಾತಾಡಿದ್ರಿ, ನಾವು ಕ್ಯಾಶುವಲ್ ಟಾಕ್ ಮಾತಾಡುವಾಗ. ಹೌದು ಅದು ಏನ್ ಸರ್ ಅದು? ನೀವು ಅಲ್ಲಿ ಏನು ಒಂದು ಬೆಳೆಸ್ತಾ ಇದ್ರಿ ಅಂತ? ಹೌದು, ಅಲ್ಲಿ ಮುಂಚೆದು ಭಟ್ರು ಇದ್ರು ಅವರು. ಅಲ್ಲ ನನ್ಗೆ ಅದು ನಾನ್ ನೋಡಿದ್ದು, ಬಾಕಿದವ್ರು ನೋಡಿರಲ್ಲ ಗೊತ್ತಿಲ್ಲ. ನಾನ್ ಸಣ್ಣಕ್ಕಾಗ, ನಾನು ಸಾಧಾರಣ ಒಂದು 6-7 ವರ್ಷದ ಹುಡುಗ. ಆಗ ನಮ್ಮಲ್ಲಿ ಒಂದು ಈ ಟೊಮೊಟೊ ತರ್ತಿದ್ರು ಅಲ್ಲಿಂದ, ಅಲ್ಲಿ ಬೆಟ್ಟದ ಮೇಲೆ ಬೆಳೀತಿದ್ರು. Okay. ಅದ್ರಲ್ಲಿ ಒಂದು ಅರ್ಧ ಕೆಜಿ ಬೆಳೀತಿತ್ತು, ಒಂದು ಟೊಮೊಟೊ ಅರ್ಧ ಕೆಜಿ ಬೆಳೀತಿತ್ತು. ಓಹೋ, ಒಂದು ಟೊಮೆಟೊ. ಆ ಟೊಮೊಟೊ ನಮ್ಮ ಅಣ್ಣವರೆಲ್ಲ ಕುಂದಾದ್ರಿ ಎಸ್ಟೇಟ್ ಇತ್ತು ಅಲ್ಲಿ, ಎಸ್ಟೇಟ್ ಕೆಲ್ಸಕ್ಕೆ ಹೋಗ್ತಿದ್ರು ಅವರು, ಟೊಮೊಟೊ ತರೋರು ನಮ್ಮ ಮನೆಗೆ. ಆ ಟೊಮೊಟೊ ಕಾಯಿನ ಸಾಂಬಾರ್ ಮಾಡಿದಾಗ ಆ ಸ್ಮೆಲ್ ಉಂಟಲ್ಲ, ನಿಮಗೆ ಆ ಮುಂಚೆದು ಬೂತಾಯಿ ಸಾಂಬಾರ್ ಹೌದು, ಮಾಡ್ತಿದ್ರು ಗೊತ್ತು. ಆ ಸ್ಮೆಲ್ ಬರ್ತಿತ್ತು. ಅದೇ ತರ ಒಂದು ಕಿಲೋಮೀಟರ್ ಸ್ಮೆಲ್, ಅಷ್ಟು ಚಂದ ಆ ಟೊಮೊಟೊ. ಆ ಟೊಮೊಟೊ ಒಂದು ಸಾಧಾರಣ ಒಂದು ಅರ್ಧ ಕೆಜಿ ಅಂತೂ ಮಿನಿಮಮ್ ಅರ್ಧ ಕೆಜಿ ಇರ್ತಿತ್ರಿ. ಓಕೆ. ಅರ್ಧ ಕೆಜಿ ಮೇಲೆ, ಆದ್ರೆ ಮಿನಿಮಮ್ ಅರ್ಧ ಕೆಜಿ. ಈಗಲೂ ಸಿಗ್ತದೆ? ಇಲ್ಲ, ಅವರು ಭಟ್ರು ಕೆಳಗ್ ಬಂದ್ರು, ಅವ್ರ ಆ ಭಟ್ರು ತೀರೋದ್ರು, ಓಕೆ. ಬೆಳೆಯೋರು. ಅವ್ರ ಮಕ್ಳಿಗೆ ಇರೋದು, ಅವ್ರು ಕೆಳಗ್ ಬಂದಾರೆ. ಈಗ ಬೆಳಿಗ್ಗೆ ಹೋಗಿ ಬೆಳೆದಿಲ್ಲ. ಪೂಜೆ ಮಾಡ್ತಾರೆ, ವಾಪಸ್ ಬರ್ತಾರೆ. ಇದು ಎಲ್ಲಿ? ಕುಂದಾದ್ರಿ? ಕುಂದಾದ್ರಿ ಬೆಟ್ಟದಲ್ಲಿ ಅದ ಕೆರೆ ಉಂಟಲ್ಲ, ಓಕೆ. ಅದ್ರ ಪಕ್ಕದಲ್ಲೇ ಹಾಕಿ ಬೆಳಿತಿದ್ರು. ನಿಜವಾಗ್ಲು ಯಾರಾದ್ರೂ ಈ ಒಂದು ಟೊಮೆಟೊ ನೋಡಿದ್ರೆ, ತಿಂದಿದ್ರೆ ನನ್ಗೊಂದು ಕಮೆಂಟ್ ಮಾಡಿ ಆಯ್ತಾ? ಅದು ಈಗಿನವ್ರು ತಿನ್ಲಿಕ್ಕಿಲ್ಲ, ಇಲ್ಲ, ಆಗುಂಬೆ ಕಡೆಯವರು ಮಾತ್ರ, ಬಾಕಿದವ್ರು ಸಿಗ್ಲಿಕ್ಕಿಲ್ಲ ಅದು. ಸಿಗ್ಲಿಕ್ಕಿಲ್ಲ. ಹೌದು. ಎಸ್ ವೀಕ್ಷಕರೇ, ನೋಡಿ, ನಮ್ಮ ಈ ಒಂದು ಸಂಚಿಕೆಯಲ್ಲಿ ತುಂಬಾನೇ ಸಾಕಷ್ಟು ಮಾಹಿತಿಯನ್ನು ನಮ್ಮ ಸರ್ ಅವರು ನೀಡಿದ್ದಾರೆ. ಇದು ನಾನು ಇವರದ್ದು ಮಾಡ್ತಿರುವಂತಹ 2ನೇ ಸಂಚಿಕೆ. ನಿಮ್ಗೋಸ್ಕರ ನಾನು ಮಾಡ್ತಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆಯ ಹೊಸ ವಿಡಿಯೋದೊಂದಿಗೆ ಮುಂದೆ ಸಿಗ್ತೇನೆ. ಅಲ್ಲಿ ತನಕ ನೋಡ್ತಾರೆ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್ ಬಾಯ್. ಪಕ್ಕ ಮಾಡ್ತಾರೆ ಸರ್, ಯಾಕಂದ್ರೆ ಆ ಹೋದ ವಿಡಿಯೋದಲ್ಲಿ ನನ್ನ ನೋಡಿ ಎಲ್ಲರೂ ಗುರುತಿಸಿದ್ರೆ ಇನ್ನೊಂದ್ಸರಿ ಕೇಳ್ತಾರೆ ಅವರು, ಇನ್ನೊಂದ್ಸರಿ ಮಾಡಿ ಅವ್ರದ್ದು ಅಂತೇಳಿ ಪಕ್ಕ ಕೇಳೇ ಕೇಳ್ತಾರೆ. ಎಸ್ ಸರ್, ಥ್ಯಾಂಕ್ ಯು. ಅಷ್ಟೊಂದು. ಆಮೇಲೆ ನಿಮ್ಗೊಂದು ಧನ್ಯವಾದ ಹೇಳ್ಬೇಕು, ನೀವು ನಮ್ಮನ್ನು ಗುರುತಿಸಿ ನಾನೀಗ ಎಲ್ಲೇ ಹೋದ್ರು ನೀವು ಮೊನ್ನೆ ಮಾತಾಡಿದ್ ನೀವೇ ಅಲ್ಲ ಅಂತ ಕೇಳುವಂತ ಇದನ್ನ ತಂದಿಟ್ಟಿರಲ್ಲ, ಆ ಜಾಗ, ಅದ್ರ ಮೇಲೆ ಮೆಚ್ಚಬೇಕು ನಾವು. ಮೇನ್ ಅದು ಮೇನ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.